ಸ್ವಾಮೀಜಿ ಹೇಳ್ತಾರೆ, ನನ್ನ ಜೀವನದಲ್ಲಿ ಇದುವರೆಗೂ, ಏನು ಚೆನ್ನಾಗಿದೆ ನೋಡಿ ಮಾತು, ನನ್ನ ಜೀವನದಲ್ಲಿ ಇದುವರೆಗೂ ನಾನು ಒಂದು ಕೆಟ್ಟ ಆಲೋಚನೆಯನ್ನು ಮಾಡಲಿಲ್ಲ, ಯಾರ ಬಗ್ಗೆಯೂ ಒಂದು ಕೆಟ್ಟ ಮಾತನ್ನು ನನ್ನ ಚಿಂತನೆಯಲ್ಲೂ ಕೂಡ ತಂದಿಲ್ಲ, ಯಾರ ಬಗ್ಗೆಯೂ ಕೆಟ್ಟದ್ದು ಹೀಗಾಗಲಿ ಅಂತ ಅಂದ್ಕೊಳ್ಳಿಲ್ಲ. ಅದರ ಪರಿಣಾಮವಾಗಿ ಒಂದು ಪಾಸಿಟಿವ್ ಎನರ್ಜಿ ನನ್ನೊಳಗೆ ಹೆಂಗೆ ಹರಿತಾ ಇದೆ ಅಂದರೆ, ಅಮೆರಿಕ ಏನು ಜಗತ್ತೇ ಬಂದು ನನ್ನ ಕಾಲು ಬುಡಕ್ಕೆ ಇವತ್ತು ಬೀಳಬೇಕು ಅಂತ. ಸ್ವಾಮೀಜಿ ಹೇಳ್ತಾರೆ, ಹೆದರ್ಕೊಂಡು ಎಲ್ಲಿವರೆಗೂ ಬದುಕ್ತೀರಾ? ಉಪನಿಷತ್ತನ್ನು ಹಿಂಡಿದ್ರೆ ಅದು ಕೊಡಬಹುದಾಗಿರುವಂಥದ್ದು ಒಂದೇ ಪದ. ಇಡೀ ಉಪನಿಷತ್ತನ್ನ ಹಿಂಡಿದ್ರೆ ಯಾವ ಪದ ಕೊಡುತ್ತೆ? ಅಭೀಹಿ, ಅಭೀಹಿ ಅಂತ ಹೇಳುತ್ತೆ. ಅಂತ ಅಭೀಹಿ ಅಂದ್ರೆ ಹೆದರಬೇಡಿ ಅಂತ. ಉಪನಿಷತ್ತು ಕೊಡುವಂತ ಏಕೈಕ ಸಂದೇಶ ಹೆದರಬೇಡಿ. ಅದಕ್ಕೆ ಸ್ವಾಮೀಜಿ ಈ ದೇಶದ ತರುಣರಿಗೆ ಹೇಳ್ತಾರೆ, ನೀವು ಯಾರ ಮೇಲೆ ಬೇಕಿದ್ರೂ ಧ್ಯಾನ ಮಾಡಿ, ನಾನು ಸಿಂಹದ ಹೃದಯದ ಮೇಲೆ ಧ್ಯಾನ ಮಾಡ್ತೀನಿ ಅಂತ. ಕ್ರಿಶ್ಚಿಯನ್ರ ಎದುರುಗಡೆ ಮಾತನಾಡ್ತಾ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಕ್ರಿಶ್ಚಿಯನ್ ಮಿಷನರಿಗಳು ಭಾರತದಲ್ಲಿ ಮಾಡಿರುವಂಥ ಅನ್ಯಾಯ ಅತ್ಯಾಚಾರ ಎಂಥದ್ದು ಅಂದರೆ, ನಮ್ಮ ಅರಬ್ಬಿ ಸಮುದ್ರದ ತಳದಲ್ಲಿರುವ ಅಷ್ಟು ಕೆಸರನ್ನು ತೆಗೆದು ನಿಮ್ಮ ಮುಖಕ್ಕೆ ಏರ್ಚಿದ್ರು 10% ಪ್ರಾಯಶ್ಚಿತ್ತ ಆಗಲ್ಲ ಅದಕ್ಕೆ ಅಂದರು ಸ್ವಾಮೀಜಿ. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಹೊಸ ಭಾರತ ಮೈದಳಿಬೇಕು. ಎಲ್ಲಿಂದ ಮೈದಳಿಬೇಕು? ಬಡವನ ಝೋಪಡಿಯಿಂದ ಮೈದಳಿಬೇಕು. ಚಮ್ಮಾರನ ಆ ಗುಡಿಸಲುಗಳಿಂದ ಹೊಸ ಭಾರತ ಬರಬೇಕು. ಯಾರು ಕಸ ಗುಡಿಸೋನಿದ್ದಾನೋ, ಜಾಡಮಾಲಿ ಇದ್ದಾನೋ, ಅವನ ಮನೆಯಿಂದ ಹೊಸ ಭಾರತ ಬರಬೇಕು. ಹೊಸ ಭಾರತದ ಕೂಗು ಅಲ್ಲಿಂದ ಬಂದಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರಲ್ಲ, ಆ ಭಾರತದ ಪರಿಕಲ್ಪನೆ ಈಗ ರೂಪುಗೊಳ್ತಿದೆ. ಎಲ್ಲರೂ ತನ್ನನ್ನು ಕೋಟ್ ಮಾಡಬಹುದಾಗಿರುವಷ್ಟು ಮಾತಾಡಿದ ವಿವೇಕಾನಂದರು ಎಷ್ಟು ವರ್ಷ ಬದುಕಿದ್ರು ಅಂದರೆ 39 ವರ್ಷ 5 ತಿಂಗಳು 24 ದಿನ. ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ ಮುಹುರ್ಮುಹು ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲ ಆದರಣೀಯ ಗಣ್ಯರಿಗೆ ನಮಸ್ಕಾರ. ಈ ಸಭಾಮಂಟಪದಲ್ಲಿ ನೆರೆದಿರುವಂಥ ನನ್ನೆಲ್ಲ ನೆಚ್ಚಿನ ತರುಣ ವಕೀಲರಿಗೂ ಅಧಿವಕ್ತಾರರಿಗೂ ನಾನು ಅತ್ಯಂತ ಶ್ರದ್ಧೆಯ ನಮನಗಳನ್ನು ಸಮರ್ಪಿಸ್ತೇನೆ. ಎಷ್ಟು ಚೆನ್ನಾಗಿದೆ ಅಂತಂದರೆ, ಯುವ ವಕೀಲರ ದಿನ ಮಾಡಬೇಕು, ಯಾರ ಜಯಂತಿ ಸರಿ? ವಿವೇಕಾನಂದರ ಜಯಂತಿ ಸರಿ. ಕಾಲೇಜ್ನಲ್ಲಿ ಯುವಕರ ದಿನ ಮಾಡಬೇಕು, ಯಾರ ಜಯಂತಿ ಸರಿ? ವಿವೇಕಾನಂದರ ಜಯಂತಿ ಸರಿ. ಯುವ ಡಾಕ್ಟರ್ಗಳ ದಿನ ಮಾಡಬೇಕು, ವಿವೇಕಾನಂದರ ಜಯಂತಿನೇ ಸರಿ. ಯುವ ಪೊಲೀಸರ ದಿನ ಮಾಡಬೇಕು, ವಿವೇಕಾನಂದರ ಜಯಂತಿಯೇ ಸರಿ. ಯುವ ಅಂತ ಎಲ್ಲೆಲ್ಲಿ ಬರುತ್ತೋ ಅದಕ್ಕೆ ಸೂಟ್ ಆಗುವಂಥ ಐಕಾನ್ ಅಂತ ಏನಾದರೂ ಇದ್ದರೆ ಅದು ವಿವೇಕಾನಂದ್ರೆ. ಏನು ಚೆನ್ನಾಗಿದೆ ನೋಡಿ, ಭಾಳ ವಿಶೇಷವಾಗಿದೆ ಇದು ಅಂತ. ನೀವು ಯಾರನ್ನಾದರೂ ಹೇಳಿ, ಯಂಗ್ ಲೀಡರ್, ಯೂತ್ ಲೀಡರ್ ಅಂತ ಕರೆದು 55 ದಾಟಿದ ನಂತರವೂ ಯೂತ್ ಅಂತ ಕರಿಬೋದು, ಆದರೆ ಯುವಕ ಅಂತ ಅನ್ನಿಸ್ಕೊಳ್ಳೋದು ವಿವೇಕಾನಂದರು ಮಾತ್ರ. ಇದಂಥವ್ರು ಭಾಳ ವಿಶೇಷವಾಗಿರುವಂಥದ್ದು. ಭಾಳ ಅಚ್ಚರಿಯ ಸಂಗತಿ ಏನು ಅಂತಂದರೆ, ಈಗ ಅವ್ರು ಮಾತನಾಡುವಾಗ ನಾನು ಗಮನಿಸ್ತಾ ಇದ್ದೆ, ವಿವೇಕಾನಂದರನ್ನು ಕೋಟ್ ಮಾಡಿರುವಂಥ ಜಡ್ಜ್ಮೆಂಟ್ಗಳು, ವಿವೇಕಾನಂದರನ್ನು ಕೋಟ್ ಮಾಡಿರುವಂಥ ಅಸಂಖ್ಯ ಸಾಹಿತ್ಯ. ಅನೇಕರು ಪುಸ್ತಕ ಬರೀಬೇಕಾದ್ರೆ ವಿವೇಕಾನಂದರು ಹಿಂಗೆ ಹೇಳಿದರು ಅಂದರೆ ಪುಸ್ತಕಕ್ಕೊಂದು ತೂಕ ಅಂತ. ವಿವೇಕಾನಂದರನ್ನು ಕೋಟ್ ಮಾಡಿರುವಂಥ ಡಾಕ್ಟರ್ಗಳನ್ನು, ಇಂಜಿನಿಯರ್ಸ್ಗಳನ್ನು, ಲಾಯರ್ಗಳನ್ನು ಎಲ್ಲರನ್ನೂ ತೋರಿಸ್ಬೋದು ಅಂತ. ಇಷ್ಟೆಲ್ಲ ಅಂದರೆ ಎಲ್ಲರೂ ತನ್ನನ್ನು ಕೋಟ್ ಮಾಡಬಹುದಾಗಿರುವಷ್ಟು ಮಾತಾಡಿದ ವಿವೇಕಾನಂದರು ಎಷ್ಟು ವರ್ಷ ಬದುಕಿದ್ರು ಅಂದರೆ 39 ವರ್ಷ 5 ತಿಂಗಳು 24 ದಿನ. ವಿಚಿತ್ರ ಅನ್ಸೋದಿಲ್ವಾ? ಅಂದರೆ ಆ ಮನುಷ್ಯ ಯಾವಾಗ ಮಲಗಿದ್ದ, ಯಾವಾಗ ಕೂತಿದ್ದ, ಯಾವಾಗ ಓಡಾಡ್ತಿದ್ದ, ಯಾವಾಗ ಜನರನ್ನು ಭೇಟಿ ಮಾಡಿದ, ಯಾವಾಗ ಇಷ್ಟೆಲ್ಲ ಮಾತಾಡಿದ, ಯಾವಾಗ ಇಷ್ಟೆಲ್ಲ ಮಾತಾಡಿದ್ದನ್ನು ಟ್ರಾನ್ಸ್ಲಿಟ್ರೇಟ್ ಮಾಡಿ ಬರೆಯೋದಕ್ಕೆ ಅನುಕೂಲ ಮಾಡಿಕೊಟ್ಟ. ಇಷ್ಟೆಲ್ಲ ಯಾರು ಬೇಕಿದ್ರೂ ಕೋಟ್ ಮಾಡಲಿಕ್ಕೆ ಬೇಕಾಗಿರುವ ಅಷ್ಟು ಮೆಟೀರಿಯಲ್ ಹೆಂಗೆ ಕೊಟ್ಟ? ಇನ್ನೂ ಆಶ್ಚರ್ಯದ ಸಂಗತಿ, ಎಂಥ ಆಶ್ಚರ್ಯದ ಸಂಗತಿ ಅಂತಂದರೆ, ನೀವು ಒಂದು ಸಂಗತಿಯ ವಿರುದ್ಧವಾಗಿ ಮಾತನಾಡಬೇಕು, ವಿವೇಕಾನಂದರು ಕೊಟ್ಟಿದೆ. ಈ ಸಂಗತಿಯ ಪರವಾಗಿ ಮಾತನಾಡಬೇಕು, ವಿವೇಕಾನಂದರು ಕೊಟ್ಟಿದೆ. ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಅಕಸ್ಮಾತ್ ಇವತ್ತೇನಾದರೂ ಜೀಸಸ್ ಕ್ರೈಸ್ಟ್ ಬದುಕಿದ್ದಿದ್ದರೆ ನನ್ನ ಹೃದಯದ ರಕ್ತದಿಂದ ಅವನ ಪಾದಗಳನ್ನು ತೊಳೆದಿರ್ತಿದ್ದೆ ಅಂತ ವಿವೇಕಾನಂದರು ಹೇಳ್ತಾರೆ. ಎಲ್ಲರೂ ನನಗೆ ಕ್ರಿಸ್ಮಸ್ ಬಂದ ತಕ್ಷಣ ಕಳಿಸ್ಕೊಡ್ತಾರೆ, ನೋಡಿ ನೀವು ವಿವೇಕಾನಂದರು ಹೆಂಗೆ ಹೇಳಿದ್ದಾರೆ, ನೀವು ಹೆಂಗಿದ್ದೀರಾ ಅಂತ ನನಗೆ ಹೇಳ್ತಿರ್ತಾರೆ. ಯಾವಾಗ ನಾನು ಅವ್ರು ವಾಪಸ್ ಒಂದು ಕೊಟ್ಟು ಕಳಿಸ್ತೀನಿ. ಅದೇ ವಿವೇಕಾನಂದರು ಹೇಳ್ತಾರೆ, ಜೀಸಸ್ ಕ್ರೈಸ್ಟ್ ಅನ್ನೋ ಅಂತ ಒಬ್ಬ ವ್ಯಕ್ತಿಯೇ ಇರಲಿಲ್ಲ, ಅದೊಂದು ಕಾಲ್ಪನಿಕ ಚಿತ್ರಣ. ಥೆರಪುಟ್ ಮಾಂಕ್ಗಳನ್ನು ಜೀಸಸ್ ಕ್ರೈಸ್ಟ್ ಅಂತ ತಪ್ಪಾಗಿ ಭಾವಿಸಿದ್ರು. ಜೀಸಸ್ ಕ್ರೈಸ್ಟ್ ಹುಟ್ಟಿದ ಅಥವಾ ತೀರಿಕೊಂಡ 100 ವರ್ಷಗಳ ನಂತರ ಅವನ ವಿಚಾರಧಾರೆಯ ಪ್ರಚಾರ ಮಾಡಲಾಯಿತು. ವಿವೇಕಾನಂದರು ಕೊಟ್ಟು, ನಂದಲ್ಲ. ನಾನು ಯಾಕೆ ಇದನ್ನು ನಂದಲ್ಲ ಅಂತ ಹೇಳ್ತಿದ್ದೀನಿ ಅಂತಂದರೆ ಒಂದು ಕೇಸ್ ಹಾಕ್ಬೋದು ನನ್ನ ಮೇಲೆ ಅಂತ.
ಚಕ್ರವರ್ತಿ ಹೀಗೆ ನಾನು ಹೇಳ್ತಿರೋದಲ್ಲ. ಸ್ವಾಮಿ ವಿವೇಕಾನಂದರೇ ಕ್ರೀಟ್ ದ್ವೀಪದ ಮೂಲಕ ಹಾದು ಬರಬೇಕಾದಾಗ ಹಡಗಿನಲ್ಲಿದ್ದಾಗ ಒಂದು ಕನಸು ಬೀಳುತ್ತೆ ಅವರಿಗೆ. ಆ ಕನಸಿನಲ್ಲಿ ಎಲ್ಲವನ್ನು ನೋಡಿದ ನಂತರ ಅದ್ರ ಜೊತೆಗೆ ಕನೆಕ್ಷನ್ ಆಗುವಾಗ ವಿವೇಕಾನಂದರು ಇದನ್ನು ತುಂಬಾ ದೃಢವಾಗಿರುವಂಥ ದನಿಯಲ್ಲಿ ಹೇಳ್ತಾರೆ. ಆದರೂ ವಿವೇಕಾನಂದರು ಈ ನಂಬಿಕೆಗಳನ್ನು ಯಾಕೆ ಗೌರವಿಸಿದ್ರು ಅಂತಂದ್ರೆ, ಅವರು ಶಿಷ್ಯರಾಗಿ ಬಂದಿರುವಂಥ ವೆಸ್ಟರ್ನರ್ಸು ಇದನ್ನು ಗೌರವಿಸಿದ್ರಿಂದ ನಾನು ಇದನ್ನು ವಿರೋಧಿಸೋದು ಸರಿಯಲ್ಲ, ಅವರ ನಂಬಿಕೆಗಳಿಗೆ ಘಾಸಿ ಉಂಟು ಮಾಡಬಾರದು. ಏನು ಅದ್ಭುತವಾಗಿರುವಂಥ ಆಲೋಚನೆ ಸ್ವಾಮಿ ವಿವೇಕಾನಂದರದ್ದು. ನನಗೆ ಈ ಕಾರಣಕ್ಕೆ ವಿವೇಕಾನಂದರ ಕುರಿತಂತೆ ಮಾತನಾಡುವಾಗ ಬಹಳ ಹೆಮ್ಮೆ ಅನ್ಸುತ್ತೆ. ಯಾಕೆ ಅಂತಂದ್ರೆ, ಆತ ಮನುಷ್ಯರ ಮನಸ್ಸುಗಳಿಗೆ ಸ್ಪಂದಿಸ್ತಾ ಇದ್ದ. ವಿವೇಕಾನಂದರು ಏನನ್ನ ಕಟ್ಟಿದ್ರು? ಬಿಲ್ಡಿಂಗ್ ಕಟ್ಟಲಿಲ್ಲ. ವಿವೇಕಾನಂದರು ಯಾವುದೋ ರಸ್ತೆಗಳನ್ನು ನಿರ್ಮಾಣ ಮಾಡಲಿಲ್ಲ. ಆದರೆ ವಿವೇಕಾನಂದರು ಮಾನವನ ನಿರ್ಮಾಣಕ್ಕೆ ತಮ್ಮನ್ನು ತಾವು ಸಮರ್ಪಿಸಿಕೊಂಡಿದ್ದರ ಪರಿಣಾಮ ಇವತ್ತು ವಿವೇಕಾನಂದರು ತೀರಿಕೊಂಡ ಹೆಚ್ಚು ಕಡಿಮೆ 120-125 ವರ್ಷಗಳ ನಂತರ ಈ ದೇಶದಲ್ಲಿ ಮನುಷ್ಯರು ಕಾಣ್ತಾ ಇದ್ದಾರೆ ಅಂತ ನಂಗೆ ಬಹಳ ಹೆಮ್ಮೆ ಅನ್ಸುತ್ತೆ. ಆ ಕಾರಣಕ್ಕೋಸ್ಕರ ಒಂದು ಬದಲಾಗಿರುವಂಥ ಭಾರತದಲ್ಲಿ ಇವತ್ತು ನಾವು ನಿಲ್ಲಲಿಕ್ಕೆ ಸಾಧ್ಯವಾಗಿದೆ ಅಂತಂದ್ರೆ ವಿವೇಕಾನಂದರು ಹಾಕಿಕೊಟ್ಟ ಬೀಜ ಅಂತ ನನಗನ್ಸುತ್ತೆ. ವಿವೇಕಾನಂದರ ಕಾಲಾವಧಿಯನ್ನು ಸುಮ್ಮನೆ ನಾವು ಗಮನಿಸಿ ನೋಡಿ ಮಿತ್ರರೇ. ಸುಮಾರು ವಿವೇಕಾನಂದರು 1863 ಹುಟ್ಟಿದ್ದನ್ನು ಸರ್ ನೆನಪಿಸ್ಕೊಂಡ್ರು. 1863 ಸ್ವಾಮಿ ವಿವೇಕಾನಂದರು ಹುಟ್ಟುವಾಗ, ನರೇಂದ್ರನಾಗಿ ಹುಟ್ಟುವಾಗ ಹೇಗಿತ್ತು ದೇಶದ ಪರಿಸ್ಥಿತಿ ಅಂತ ಕೇಳಿದ್ರೆ, ಸ್ವಾಮಿ ರಂಗನಾಥಾನಂದಜಿ ಅಭಿನವ ವಿವೇಕಾನಂದರು ಅಂತ ಕರೀತಿದ್ರು ಅವರನ್ನ. ಅವರು ಒಂದು ಮಾತನ್ನು ಹೇಳ್ತಾರೆ, ಭಾರತ ಹೇಗಿತ್ತು ಅಂತಂದ್ರೆ ನಿತ್ರಾಣಗೊಂಡಿತ್ತು, ಮುರಿದು ಬಿದ್ದಿತ್ತು, ಇನ್ನು ಏಳಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂಥ ಸ್ಥಿತಿಯಲ್ಲಿ ಭಾರತ ಇತ್ತು. ಅಂತ ಹೊತ್ತಿನಲ್ಲಿ ಸ್ವಾಮಿ ವಿವೇಕಾನಂದರ ಸ್ಪರ್ಶ ಭಾರತಕ್ಕೆ ತಾರುಣ್ಯವನ್ನು ತಂದುಕೊಡ್ತು ಅಂತ. ವಾಕ್ಯಗಳು ಎಷ್ಟು ಸುಂದರವಾಗಿವೆ ನೋಡಿ. ರಂಗನಾಥಾನಂದಜಿಯವರು ಹೇಳುವಂಥ ಮಾತಿದು. ವಿವೇಕಾನಂದರ ಸ್ಪರ್ಶ ತಾರುಣ್ಯ ತಂದುಕೊಡ್ತು. ಆದರೆ ಭಾರತ ಹೇಗಿತ್ತು? ನಿತ್ರಾಣವಾಗೋಗಿತ್ತು. ತನ್ನ ಮೇಲೆ ತನಗೆ ವಿಶ್ವಾಸ ಇರಲಿಲ್ಲ. ನಿರಂತರವಾದ ಆಕ್ರಮಣ, ಇಸ್ಲಾಮಿನ ಆಕ್ರಮಣ ನಮ್ಮ ಮೇಲಾಗಿತ್ತು, ನಮ್ಮ ಮೇಲೆ ಕ್ರಿಶ್ಚಿಯಾನಿಟಿಯ ಆಕ್ರಮಣ ಆಗಿತ್ತು. ನಾವು ಹೇಗಾಗಿದ್ವಿ ಅಂದರೆ ಜರ್ಜರಿತವಾಗೋಗಿದ್ವಿ. ಇಸ್ಲಾಮಿನ ಆಕ್ರಮಣವನ್ನು ಎದುರಿಸಲಿಕ್ಕೆ ಸಾಧ್ಯವಾಗದೆ ನಾವು ನಮ್ಮ ಮನೆಗಳಲ್ಲಿ ಗೂಡುಗಳಲ್ಲಿ ಅಡಗಿ ಕುಳಿತಿದ್ವಿ. ಹೇಗಿದ್ವಿ ಅಂತಂದ್ರೆ, ನಮ್ಮತನವನ್ನು ನಮ್ಮ ಗೂಡಿನಲ್ಲಿ ಉಳಿಸ್ಕೊಂಡ್ರೆ ಸಾಕು, ಒಂದು ಕಾಲ ಬರುತ್ತೆ ಇಲ್ಲಿಂದ ಆಚೆಗೆ ಹೋಗಿ ನಾವು ಧೈರ್ಯವಾಗಿ ಇವೆಲ್ಲವನ್ನು ಹೇಳಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಕಾಯ್ಕೊಂಡು ಕೂತಿದ್ವಿ. ಇಸ್ಲಾಮಿನ ಆಕ್ರಮಣದ ನಂತರ ನಮಗೆ ವೆಸ್ಟರ್ನ್ ಆಕ್ರಮಣ ಶುರುವಾದಾಗ, ಕ್ರಿಶ್ಚಿಯನ್ರ ಆಕ್ರಮಣ ಶುರುವಾದಾಗ ಬಹಳ ಖುಷಿ ಪಟ್ಟಿದ್ದೀವಿ ನಾವೆಲ್ಲ. ಏನಕ್ಕೆ ಖುಷಿ ಪಟ್ಟಿದ್ದೀವಿ ಗೊತ್ತಾ? ಇವ್ರನ್ನ ತಡಿಬಲ್ಲಂತ ಒಂದು ಶಕ್ತಿ ಬಂತಲ್ಲಪ್ಪ, ಇನ್ನು ನಮ್ಗೆ ಒಳ್ಳೆ ದಿನ ಬರಬಹುದು ಅಂತ ಅನ್ಕೊಂಡ್ವಿ. ಆದರೆ ಇವ್ರು ಹೆಂಗ್ ಮಾಡಿದ್ರು ಭಾರತವನ್ನ ಅಂತಂದ್ರೆ, ಅವರು ಬರೀ ಕಟ್ಟಡಗಳನ್ನು ಒಡೆದು ಹೋಗಿದ್ರು. ಇವರು ನಮ್ಮ ತಲೆಗೆ ಕೈ ಹಾಕಿ ಹೇಳಿದ್ರು, ಭಾರತದ ಪರಂಪರೆ ಅತ್ಯಂತ ಕೆಟ್ಟದ್ದು ಅಂತ ಹೇಳುವಂತ ಹೊಸ ಪೀಳಿಗೆಯನ್ನ ಸೃಷ್ಟಿ ಮಾಡಿದ್ರು. ಅದೇ ಪೀಳಿಗೆಯ ನಡುವೆ ಹಾದು ಬರಬೇಕಾಗಿದ್ದಂಥ ತರುಣ ನರೇಂದ್ರನಾಥ್ ದತ್ತ. ಯಾವ ಪೀಳಿಗೆ? ಯಾವ ಮ್ಯಾಕ್ಸ್ ಮುಲ್ಲರ್ನ ಉಲ್ಲೇಖಗಳನ್ನು ನಾವು ಮಾಡ್ತೀವೋ ಅವನನ್ನು ಅಧ್ಯಯನ ಮಾಡುವಂಥ ಪೀಳಿಗೆ. ಯಾವ ಮೆಕಾಲೆಯ ಕಾರಣಕ್ಕಾಗಿ ಬದಲಾದ ಶಿಕ್ಷಣದ ಕ್ರಮ ಇತ್ತೋ ಅದರ ಮೂಲಕ ಹಾದು ಬಂದಿರುವಂಥ ಪೀಳಿಗೆ. ವಿಲಿಯಂ ಬೆಂಟಿಂಕ್ ಅನ್ನುವಂಥ ಒಬ್ಬ ಬ್ರಿಟಿಷ್ ಅಧಿಕಾರಿ ಬರೀತಾನೆ, ತನ್ನ ತಂದೆಗೆ ಒಂದು ಪತ್ರ ಬರೀತಾನೆ. ನನಗೆ ಇವತ್ತು ಬಹಳ ಹೆಮ್ಮೆ ಅನ್ನಿಸ್ತಾ ಇದೆ, ಭಾರತದ ಹಿಂದೂಗಳು ಅವರು ತಮ್ಮ ಪರಂಪರೆಯ ವಿಚಾರಗಳಿಗೆ ಹಣ ಖರ್ಚು ಮಾಡೋದು ಬಿಟ್ಟು ನಮ್ಮ ಥರ ಪಾರ್ಟಿಗಳಿಗೆ ಹಣ ಖರ್ಚು ಮಾಡ್ತಿದ್ದಾರೆ ಅಂತಂದ್ರೆ ಈ ದೇಶ ನಾಶವಾಗುವ ಹಂತದಲ್ಲಿದೆ, ಬಹಳ ಬೇಗ ಬದಲಾಗ್ಬಿಡುತ್ತೆ ಈ ದೇಶ ಅಂತ ವಿಲಿಯಂ ಬೆಂಟಿಂಗ್ ಪತ್ರ ಬರೀತಾನೆ. ಆ ಕಾಲಘಟ್ಟ ವಿವೇಕಾನಂದರದ್ದು. ಈ ನಾಡಿನ ತರುಣರು ತಾನು ಭಾರತಕ್ಕೆ ಸೇರಿದವನು ಅಂತ ಹೇಳ್ಕೊಳ್ಳಿಕ್ಕೆ, ಹಿಂದೂ ಅಂತ ಹೇಳ್ಕೊಳ್ಳೋ ನಾಚಿಕೆ ಬಿಡಿ, ಭಾರತಕ್ಕೆ ಸೇರಿದವನು ಅಂತ ಹೇಳ್ಕೊಳ್ಳಿಕ್ಕೆ ನಾಚಿಕೆ ಪಡುವಂಥ ಕಾಲದಲ್ಲಿ ಸ್ವಾಮಿ ವಿವೇಕಾನಂದರು ಈ ನಾಡಿನಲ್ಲಿ ಹುಟ್ಟಿದವರು ಅಂತ. ಈ ನಾಡಿನಲ್ಲಿ ಹುಟ್ಟಿದ ಸ್ವಾಮಿ ವಿವೇಕಾನಂದರು ಈ ದೇಶವನ್ನು ಹೆಂಗೆ ಬದಲಾಯಿಸಿದ್ರು ಅಂತಂದ್ರೆ, ಡಾಕ್ಟರ್ ಬ್ರಿಜೇಂದ್ರನಾಥ್ ಸೀಲ್ ಭಾರತದ ಕುರಿತಂತೆ ಒಂದು ಮಾತು ಹೇಳ್ತಾರೆ, ನಂಗೆ ಬಹಳ ಇಷ್ಟವಾಗುವಂಥ ಮಾತು. ಏನು ಹೇಳ್ತಾರೆ ಅಂತಂದ್ರೆ, ಭಾರತಕ್ಕೆ ವಯಸ್ಸಾಗಿತ್ತು ಆದರೆ ಮುದಿಯಾಗಿರಲಿಲ್ಲ ಅಂತ. ನಂಗೆ ಈ ಮಾತು ಬಹಳ ಚೆನ್ನಾಗಿದೆ ಅಂತ ಅನ್ಸುತ್ತೆ. ಯಾವಾಗಲೂ ಈ ದೇಶಕ್ಕೆ ವಯಸ್ಸಾಗುತ್ತೆ, ಈ ದೇಶ ಎಷ್ಟು ವರ್ಷ ಹಳೆಯದ್ದು ಅಂತ ನೀವು ಯಾರನ್ನಾದರೂ ಕೇಳಿದರೆ ಇಷ್ಟೇ ವರ್ಷ ಹಳೆಯದ್ದು ಅಂತ ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ದೇಶ 500 ವರ್ಷ ಹಳೆಯದ್ದೋ, 1000 ವರ್ಷ ಹಳೆಯದ್ದೋ, 2000 ವರ್ಷ ಹಳೆಯದ್ದೋ, ನೀವು ಯಾವ ನಂಬರ್ ಹೇಳ್ತಾರೋ ಆ ನಂಬರ್ಗಿಂತ ಹಿಂದಿನ ನಂಬರ್ ಸಿಗುತ್ತೆ. ನೀವು ಬಹಳ ದೂರ ಅಲ್ಲ, ನಾನು ಇಂಗ್ಲೆಂಡಿಗೆ ಕೆಲವು ವರ್ಷಗಳ ಹಿಂದೆ ಹೋಗಿದ್ದೆ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ. ಆ ಕಾರ್ಯಕ್ರಮಕ್ಕೆ ಹೋದಾಗ ಇಂಗ್ಲೆಂಡ್ನಲ್ಲಿ ಒಂದು ವಿಶೇಷವಾಗಿರುವಂಥ ಕೆಲಸ ಮಾಡಿದ್ದಾರೆ. 100 ವರ್ಷಗಳಿಗಿಂತಲೂ ಹಿಂದಿನ ಬಿಲ್ಡಿಂಗ್ಗಳಿಗೆ ಒಂದು ಬ್ಲೂ ಪ್ಲೇಕ್ ಹಾಕಿ ಅದರ ಮೇಲೆ ಬರೆದಿರ್ತಾರೆ, 100 ವರ್ಷಗಳ ಹಿಂದೆ ಇಲ್ಲಿ ಯಾರು ಬಂದಿದ್ರು ಅಂತ ಬರೀತಾರೆ. ಈಗ ಆ ಬಿಲ್ಡಿಂಗ್ ಹೋಟ್ಲ್ ಆಗಿರುತ್ತೆ, ಮತ್ತೇನೋ ಆಗಿರುತ್ತೆ, ಬಟ್ ಬೋರ್ಡ್ ಮಾತ್ರ ಇರುತ್ತೆ. ಅದನ್ನು ಕರ್ಕೊಂಡೋದವ್ರು ಹೇಳಿದ್ರು,
ನಾವು ಭಾರತದಲ್ಲೂ ಹಿಂಗೆ ಮಾಡಬೇಕು ಸರ್ ಅಂತ. ನಾನಂದೆ ಭಾರತದ ಪ್ರಾಬ್ಲಮ್ ಏನಂದರೆ, ನಾವೇನಾದರೂ 100 ವರ್ಷ ಹಳೆಯದ್ದು ಅಂತ ಮಾಡಿದರೆ ಆ ನೆಲದಲ್ಲಿ ಓಡಾಡೋಂಗೆ ಇಲ್ಲಪ್ಪ. ಪ್ರತಿ ನೆಲ ಪ್ರತಿ ಕಲ್ಲು 100 ವರ್ಷಕ್ಕಿಂತ ಹಳೆಯದ್ದು, 500 ವರ್ಷಕ್ಕಿಂತ ಹಳೆಯದ್ದು. ನೀವು ಯಾವುದೇ ನಿಮ್ಮೂರಿನ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನ ಎಷ್ಟು ವರ್ಷ ಹಳೆಯದ್ದು ಅಂತ ಕೇಳಿ, 800 ವರ್ಷವೇ ಮಿನಿಮಮ್. ಈ ದೇಶದ ಇತಿಹಾಸ ಇವ್ರು ಅನ್ಕೊಂಡ್ರಷ್ಟು ನೆನ್ನೆ ಮೊನ್ನೆಯದಲ್ಲ. ಈ ದೇಶದ ಇತಿಹಾಸ ಅತ್ಯಂತ ಆಳವಾಗಿರುವಂಥದ್ದು. ಶ್ರೀಕಂಠ ಶಾಸ್ತ್ರಿಗಳು ತಮ್ಮ ಕೃತಿಯಲ್ಲಿ ಬರೀತಾರೆ, ಭಾರತ ಹುಟ್ಟಿ 8 ವರ್ಷ ಆಗಿರಬಹುದು ಅಂತ ಏನಾದರೂ ಕೇಳಿದರೆ, ನಾವು ವೇದಗಳಿಂದ ಉಗಮ ಅಂತ ಭಾವಿಸೋದಾದರೆ ವೇದ ಹುಟ್ಟಿ ಕನಿಷ್ಠ ಪಕ್ಷ 25,000 ವರ್ಷ ಆಗಿರಬೇಕು ಅಂತಾರೆ ಅವರು. 25,000 ಇಯರ್ಸ್. ರಾಮ ಹುಟ್ಟಿ ಎಷ್ಟು ವರ್ಷ ಆಯಿತು ಅಂತಂದ್ರೆ, ಸೈಂಟಿಫಿಕ್ ಅಧ್ಯಯನಗಳ ಆಧಾರದ ಮೇಲೆ ರೀಸೆಂಟ್ ಡೇಟನ್ನ 8,000 ವರ್ಷಗಳ ಹಿಂದೆ ಕೊಡ್ತಾರೆ. ಕಲಿಯುಗಾಬ್ದ 5,100ನೇ ಇಸ್ವಿಯ ಚಿಲ್ಲರೆಯಲ್ಲಿ ಇದ್ದೀವಿ ನಾವು. 5,123 124ರಲ್ಲೋ ಇದ್ದೀವಿ. ಅಂದ್ರೆ ಮಹಾಭಾರತ ಯುದ್ಧ ಮುಗಿದೇ 5,000 ವರ್ಷ ದಾಟೋಯ್ತು. ಎಷ್ಟು ಆಳದ ಇತಿಹಾಸ. ಹೀಗಾಗಿ ಭಾರತಕ್ಕೆ ವಯಸ್ಸಾಗ್ತಿದೆ, ಆದರೆ ಭಾರತ ಯಾವತ್ತೂ ಮುದಿಯಾಗೋದಿಲ್ಲ. ನಿಮ್ಗೆ ಯಾವತ್ತಾದ್ರೂ ಮುದುಕ ಆಗಿದ್ದಾನೆ ಭಾರತ ಅಂತ ಅನಿಸಿದರೆ, ಇದಕ್ಕೆ ತಾರುಣ್ಯದ ಸ್ಪರ್ಶ ಕೊಡ್ಲಿಕ್ಕೆ ಯಾರೋ ಒಬ್ಬ ಹುಟ್ಟು ಬರ್ತಾನೆ, ಈ ಭಾರತವನ್ನ ತರುಣರಾಗೋ ರೀತಿಯಲ್ಲಿ ಓಡಿಸುವಂತಾಗುತ್ತೆ ಅಂತ. ನನಗೆ ಬಹಳ ಎಷ್ಟು ಕೋಇನ್ಸಿಡೆನ್ಸ್ ಅಂತಂದ್ರೆ, ಇವತ್ತು ಬಜೆಟ್ ಮಂಡನೆ ಆಗಿದೆ. ಆ ಬಜೆಟ್ ಮಂಡನೆ ಆಗೋ ಹೊತ್ತಿನಲ್ಲಿ ನಿರ್ಮಲಾ ಸೀತಾರಾಮನ್ರು ಹೇಳಿದ್ದಾರೆ, ಭಾರತದ ತಾರುಣ್ಯ ಇವತ್ತು ಆಸ್ಪೈರಿಂಗ್ ತಾರುಣ್ಯವಾಗಿದೆ. ಈ ದೇಶದಲ್ಲಿ ತರುಣರ ಸಂಖ್ಯೆ ಈಗ ಹಿಂದೆಂದಿಗಿಂತಲೂ ಹೆಚ್ಚಿದೆ. ದೊಡ್ಡ ಮಟ್ಟದ ತರುಣರಿದ್ದಾರೆ. ನನಗೆ ಬ್ರಿಜೇಂದ್ರನಾಥ್ ಸೀಲ್ರ ವಾಕ್ಯ ಮತ್ತೆ ನೆನಪಾಗುತ್ತೆ, ವಯಸ್ಸಾಗುತ್ತೆ, ಮುದಿ ಭಾರತ ಯಾವತ್ತೂ ನೋಡಲಿಕ್ಕೆ ಸಿಗೋದಿಲ್ಲ. ಅದು ಭಾರತದ ವೈಶಿಷ್ಟ್ಯ ಅಂತ. ಸ್ವಾಮಿ ವಿವೇಕಾನಂದರು ತಮ್ಮ ಕಾಲಘಟ್ಟದಲ್ಲಿ ಮುದಿಯಾಗಬಹುದಾಗಿದ್ದ ಭಾರತಕ್ಕೆ ತಾರುಣ್ಯದ ಸ್ಪರ್ಶವನ್ನು ಕೊಟ್ಟರು ಅಂತ ಆ ಕಾರಣಕ್ಕೆ ಹೇಳೋದು. ವಿವೇಕಾನಂದರು, ನಾನು ಸುಮ್ಮನೆ ಲೈಫನ್ನು ಟಚ್ ಮಾಡೋದೇ ಆದರೆ, ಅಧ್ಯಯನದ ದೃಷ್ಟಿಯಿಂದ ಬಹಳ ಬುದ್ಧಿವಂತರಲ್ಲ. BA ಸೆಕೆಂಡ್ ಕ್ಲಾಸ್. ಕರ್ನಾಟಕದ ಒಬ್ಬ ಪತ್ರಕರ್ತ ಒಂದ್ಸಲ ಒಂದು ಲೇಖನ ಬರೆದ, ಸ್ವಾಮಿ ವಿವೇಕಾನಂದರು ಬಹಳ ಬುದ್ಧಿವಂತರೇನೂ ಆಗಿರಲಿಲ್ಲ, BA ಸೆಕೆಂಡ್ ಕ್ಲಾಸ್ ಬಂದಿದ್ರು, ಅವರ ಹೆಲ್ತ್ ಬಹಳ ಚೆನ್ನಾಗೇನೂ ಇರಲಿಲ್ಲ, ಅವ್ರಿಗೆ 31 ಥರದ ಕಾಯಿಲೆಗಳಿದ್ವು. ಅಂಡ್ ಇಟ್ಸ್ ಟ್ರೂ. ವಿವೇಕಾನಂದರ ಕಾಯಿಲೆಗಳ ಪರಿಸ್ಥಿತಿ ಹೆಂಗಿತ್ತು ಅಂತಂದ್ರೆ, ಅವರು ಜೀವನದ ಕೊನೆಯ ಕಾಲಘಟ್ಟದಲ್ಲಿ ಕೈ ಮುಟ್ಟಿದ್ರೆ ಪೈನ್ ಆಗ್ತಿತ್ತು ಅವರಿಗೆ. ಯಾಕೆ ಗೊತ್ತೇನು ಹಂಗಿತ್ತು? ಯಾಕೆ ಹಂಗಿತ್ತು ಅಂತಂದ್ರೆ, ಬದುಕಿದ 39 ವರ್ಷಗಳಲ್ಲಿ ಈ ಪತ್ರಕರ್ತರು ಯಾರು ಬರೆದಿದ್ರು ಅವ್ರ ತರ AC ರೂಮಲ್ಲಿ ಕೂತಿರ್ಲಿಲ್ಲ ಆ ಮನುಷ್ಯ 3.5-4 ವರ್ಷಗಳ ಕಾಲ ಯುರೋಪ್ ಅಮೆರಿಕಾದಲ್ಲಿ ಹುಚ್ಚರಂತೆ ಅಲ್ದಾಡಿದ್ರು. ಯಾಕೆ ಅಲ್ದಾಡಿದ್ರು? ನನ್ನ ದೇಶದ ವೈಭವದ ಪರಂಪರೆಯನ್ನ, ನನ್ನ ಧರ್ಮದ ಸಾರವನ್ನ ಈ ಜನಕ್ಕೆ ಕೊಡಬೇಕು ಅಂತ ಹುಚ್ಚರಂತೆ ಅಲ್ದಾಡಿದ್ರು. ಊಟ ತಿಂಡಿ ಇತ್ತೋ ಗೊತ್ತಿರಲಿಲ್ಲ. ಇವತ್ತು ಊಟ ಇದ್ದಿದ್ದು ನಾಳೆ ಇರುತ್ತೋ ಗ್ಯಾರಂಟಿ ಇರಲಿಲ್ಲ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ಸುಮಾರು 2-2.5 ವರ್ಷಗಳ ಕಾಲ ಭಾರತದಲ್ಲಿ ಪರಿವ್ರಾಜಕರಾಗಿ ತಿರುಗಾಡಿದ್ರು. ವಾಪಸ್ ಬಂದ ವರ್ಲ್ಡ್ ಫೇಮಸ್ ವಿವೇಕಾನಂದ ಕೊಲಂಬೋದಿಂದ ಅಲ್ಮೋರಾಕ್ಕೆ ತಿರುಗಾಡಿದ್ರಲ್ಲ, ಉದ್ದಕ್ಕೂ ಭಾಷಣ ಮಾಡ್ಕೊಂಡು ತಿರುಗಾಡಿದ್ರಲ್ಲ, ಎದೆಯಲ್ಲಿ ಭಾರ ಇಟ್ಕೊಂಡೇ ತಿರುಗಾಡಿದ್ರು. ಏನಕ್ಕೆ ಗೊತ್ತಾ? ನನ್ನ ದೇಶದ ತರುಣ ಇನ್ನೂ ಮಲಗಿದ್ದಾನಲ್ಲಪ್ಪ, ಜಗತ್ತನ್ನೆಲ್ಲ ಎಬ್ಬಿಸ್ಲಿಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ, ಇವನಿನ್ನೂ ಮಲ್ಕೊಂಡಿದ್ದಾನಲ್ಲ, ಇವನನ್ನು ಎಬ್ಬಿಸೋದು ಹೇಗೆ ಎನ್ನುವಂತ ನಿರಂತರ ಚಿಂತನೆಗಳಲ್ಲಿ ಮಗ್ನವಾದ ಸ್ವಾಮಿ ವಿವೇಕಾನಂದರ ದೇಹ ಜರ್ಜರಿತವಾಗಿ ಹೋಗಿತ್ತು. ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ, ಬಹಳ ಚೆನ್ನಾಗಿರುವಂತ ಮಾತು. ಈ ದೇಹ ನನ್ನ ಹೃದಯವನ್ನು ಹಿಡ್ಕೊಳ್ಳುವಷ್ಟು ಕೆಪಾಸಿಟಿ ಇಲ್ಲ. ನನ್ನ ದೇಹ ಎಷ್ಟು ವಿಸ್ತಾರವಾಗಿದೆ ಅಂತಂದ್ರೆ, ಇದು ಜಗತ್ತಿಗೆ ವ್ಯಾಪಿಸಿಕೊಂಡ್ಬಿಟ್ಟಿದೆ. ಈ ದೇಹಕ್ಕೆ ಅದನ್ನು ಹಿಡ್ಕೊಳ್ಳೋ ತಾಕತ್ತಿಲ್ಲ. ಹರಿದ ಬಟ್ಟೆಯನ್ನ ನೀವೆಲ್ಲ ಹೇಗೆ ಕಿತ್ತು ಬಿಸಾಕ್ತಿರೋ, ನಾನು ಈ ದೇಹವನ್ನು ಕಿತ್ತು ಬಿಸಾಕ್ ಹೋಗ್ಬಿಡ್ತೀನಿ ಮತ್ತು ಸ್ಪಿರಿಟ್ ಆಗಿ ಈ ನಾಡಿನಲ್ಲಿ ಕೆಲಸ ಮಾಡ್ತಿರ್ತೀನಿ. ಎಲ್ಲಿಯವರೆಗೂ ಜಗತ್ತಿನ ಪ್ರತಿಯೊಬ್ಬನೂ ಕೂಡ ನಾನು ಭಗವಂತನೊಂದಿಗೆ ಒಂದಾಗಿದ್ದೀನಿ ಎನ್ನುವ ಏಕತ್ವದ ಅನುಭೂತಿ ಪಡೆಯೋದಿಲ್ವೋ, ಅಲ್ಲಿಯವರೆಗೂ ನಾನು ಸೂಕ್ಷ್ಮ ರೂಪದಲ್ಲಿ ಕೆಲಸ ಮಾಡ್ತಾನೆ ಇರ್ತೀನಿ ಅಂತ ಹೇಳಿದವರು ಸ್ವಾಮಿ ವಿವೇಕಾನಂದರು. ಅದೇ ಸ್ವಾಮಿ ವಿವೇಕಾನಂದರು ಹೇಳಿದ್ರು. ಬಹಳ ಚೆನ್ನಾಗಿರುವಂಥ ಪ್ರಸಂಗ. ಅವ್ರ ಬದುಕಿನ ಒಂದೊಂದು ಪ್ರಸಂಗವೂ ಕೂಡ ಬಹಳ ರೋಚಕ. ಪ್ರಾಬಬ್ಲಿ 38th ಬರ್ತ್ಡೇ ಸ್ವಾಮಿ ವಿವೇಕಾನಂದರು ವಿದೇಶದಲ್ಲಿದ್ದರು. ಜನವರಿ 12ರ ಕಾರ್ಯಕ್ರಮ, ವಿವೇಕಾನಂದರ ಬರ್ತ್ಡೇನ ಅಲ್ಲಿನ ಅವರ ಶಿಷ್ಯರು ಬಹಳ ಪ್ರೀತಿಯಿಂದ ಸೆಲೆಬ್ರೇಟ್ ಮಾಡಿದ್ರು. ಮೋಸ್ಟ್ಲಿ ಕೇಕ್ ಎಲ್ಲ ಕಟ್ ಮಾಡಿಸಿರ್ಬೇಕು ಅವ್ರ ಹತ್ರ. ಇಟ್ ಇಸ್ ಪಾಸಿಬಲ್. ಬಿಕಾಸ್ ಅಮೆರಿಕನ್ರು ಯುರೋಪಿಯನ್ರಿಗೆ ತಾವು ಹೇಗೆ ಮಾಡ್ತೀವೋ ಹಾಗೆ ಮಾಡಬೇಕು ಅಂತ. ಸ್ವಾಮೀಜಿ ಅವ್ರಿಗೆ ಯಾವತ್ತೂ ಬೇಸರ ಪಡಿಸಿದವರಲ್ಲ. ಅವ್ರು ಹೇಳಿದಂತೆ ಎಲ್ಲ ಮಾಡಿದ್ರು. ಸ್ವಾಮೀಜಿಯ ಜೊತೆಗೆ ಅವ್ರ ಸೋದರ ಸನ್ಯಾಸಿ ಇದ್ರು. ಅವ್ರು ಸ್ವಲ್ಪ ಕಿಚಾಯಿಸಿದ್ರು ವಿವೇಕಾನಂದರ ಜೊತೆಲಿ ಬರಬೇಕಾದ್ರೆ. ಏನ್ ಸ್ವಾಮೀಜಿ ಬರ್ತ್ಡೇ ಎಲ್ಲ ಆಚರಣೆ ಮಾಡ್ಕೋತೀರಾ? ಊರಿಗೆ ಹೋದ್ಮೇಲೆ ಹೇಳ್ತೀನಿ ರೀ ಎಲ್ರಿಗೂ. ಒಬ್ಬ ಸನ್ಯಾಸಿ ಬರ್ಡೇ ಆಚರಣೆ ಮಾಡ್ಕೊಳ್ಳೋದು ಅಂದ್ರೆ ಏನ್ ಅರ್ಥ? ಸ್ವಾಮೀಜಿ ಅವರ ಹೆಗಲ ಮೇಲೆ ಕೈ ಹಾಕಿ ಹೇಳಿದ್ರು, ನೋಡು ಇವರಿಗೆ ಹುಚ್ಚು, ಅವ್ರಿಗೇನು ಮಾಡ್ಕೊಳ್ತಾರೋ ನನ್ಗೆ ಅದನ್ನೆಲ್ಲ ಮಾಡಬೇಕು ಅಂತ ಬಯಸ್ತಾರೆ.
ನಾನು ಯಾಕೆ ಅವ್ರ ಮನಸ್ಸನ್ನು ನೋಯಿಸ್ಲಿ ಅಂತ ಮಾಡಿರೋದಷ್ಟೇ. ಆದರೆ ನೀನು ಈ ಪ್ರಶ್ನೆ ಎತ್ತಿರೋದ್ರಿಂದ ಹೇಳ್ತೀನಿ, 38ನೇ ಬರ್ತ್ಡೇ ನಾನು ಆಚರಣೆ ಮಾಡ್ಕೊಂಡಿದ್ದೀನಿ, 39ನೇದು ಮಾಡ್ಕೊಳ್ಳಲ್ಲ, 40ನೇದು ನಾನು ನೋಡಲ್ಲ ಅಂದರು. ಐ ಶಾಲ್ ನಾಟ್ ಸಿ 40 ಅಂತಂದ್ರು ಸ್ವಾಮೀಜಿ. ಆ್ಯಂಡ್ ಯು ಡಿಡ್ ಇಟ್. 40ನೇದು ನೋಡಲೇ ಇಲ್ಲ. ಆದರೆ ಆಶ್ಚರ್ಯ ಏನು ಗೊತ್ತಾ ಮಿತ್ರರೇ, 40ರ ನಂತರ ಅವ್ರು ಬದುಕಿರಲಿಲ್ಲ ದೇಹದಲ್ಲಿ. ಆದರೆ ಇವತ್ತಿಗೂ ಕೂಡ ಈ ನಾಡಿನ ಮೂಲೆ ಮೂಲೆಯಲ್ಲೂ ಸ್ವಾಮಿ ವಿವೇಕಾನಂದರ ಚಿಂತನೆ ನಡೆಯುತ್ತೆ ಅಂತಂದರೆ ಸ್ಪಿರಿಟ್ ಆಗಿ ಆ ಮನುಷ್ಯ ಇವತ್ತಿಗೂ ಹೇಗೆ ಬದುಕಿದ್ದಾನೆ. ಅವ್ರಿಗಿದ್ದಿದ್ದು 2 ಮಿಷನ್. ಒಂದು, ಈ ದೇಶದ ಬಡತನವನ್ನು ಹೋಗಲಾಡಿಸ್ಬೇಕು. ಅದು ಹೋಗಲಾಡಿಸ್ಬೇಕು ಅಂತಂದರೆ ಎಲ್ಲಿ ಸಿರಿವಂತಿಕೆ ತುಂಬಿಕೊಂಡಿದೆಯೋ ಅಲ್ಲಿಂದ ಹಣವನ್ನು ತರಬೇಕು. ಹಣವನ್ನು ಬೇಡ್ಕೊಂಡು ಬರೋದ್ರಲ್ಲಿ ಅರ್ಥ ಇಲ್ಲ, ಅಥಾರಿಟೇಟಿವ್ ಆಗಿ ತೊಗೊಂಡು ಬರಬೇಕು. ಹೇಗೆ ಅಥಾರಿಟಿ? ಅವರಿಗೆ ಏನು ಕೊರತೆ ಇದೆಯೋ ಅದನ್ನು ಅವ್ರಿಗೆ ಕೊಡಬೇಕು, ಅವ್ರ ಹತ್ರ ಏನು ಎಕ್ಸ್ಟ್ರಾ ಇದೆಯೋ ತಗೊಂಡು ಇಲ್ಲಿಗೆ ಬರಬೇಕು. ಸಿಂಪಲ್ ಲಾಜಿಕ್. ಅದಕ್ಕೆ ಅವರು ಡಿಸೈಡ್ ಮಾಡಿದ್ರು, ಸರ್ವಧರ್ಮ ಸಮ್ಮೇಳನಕ್ಕೆ ಹೋಗಬೇಕು, ಅಮೆರಿಕ ಮತ್ತು ಯುರೋಪಿನ ಆ ಪಶ್ಚಿಮದ ಜನರ ಮುಂದೆ ಹಿಂದೂ ಧರ್ಮದ ಸಾರವನ್ನು ಮುಂದಿರಿಸಬೇಕು, ಮತ್ತು ಅವರಿಗೆ ನಮ್ಮಲ್ಲಿ ಅಬಂಡೆಂಟ್ ಆಗಿರುವ ಈ ಧರ್ಮವನ್ನು ಕೊಟ್ಟು ಅವರಲ್ಲಿ ಹೆಚ್ಚಿರುವಂಥ ಸಂಪತ್ತನ್ನು ಭಾರತಕ್ಕೆ ತರಬೇಕು. ಅಷ್ಟೇ ಅವ್ರಿಗೆ ಗೊತ್ತಿದ್ದು, ಭಾರತದಲ್ಲಿರುವಂಥ ಬಡವರನ್ನು ಮೇಲಕ್ಕೆತ್ತಬೇಕು ಅಂತ. ಹೀಗಾಗಿ ಅವ್ರ ಮನಸ್ಸಿನಲ್ಲೂ ಸಾಧಾರಣವಾಗಿತ್ತು, ಅಮೇರಿಕನ್ರು ಯುರೋಪಿಯನ್ರು ಬಹಳ ಮುಂದುವರೆದ ಜನ, ನಾವು ತುಂಬ ಹಿಂದುಳಿದ ಜನಾಂಗ, ಭಾರತ ಹೀಗೆ ಇದ್ದರೆ ಯಾವತ್ತೂ ಉದ್ಧಾರ ಆಗೋದಿಲ್ಲ, ಒಂದಿನ ಭಾರತ ನಾಶವಾಗಿ ಹೋಗುತ್ತೆ ಎನ್ನುವಂಥ ಭಾವನೆಯಿಂದಲೇ ಅಮೆರಿಕಕ್ಕೆ ಕಾಲಿಟ್ಟಿದೆ. ವಿವೇಕಾನಂದರನ್ನು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದರೆ ಗೊತ್ತಾಗುತ್ತೆ, ಅಮೆರಿಕಾದಲ್ಲಿ ಅವರು ಮೊದಲನೇ ಭಾಷಣ ಮಾಡುವಾಗ, ದೋ ಇಟ್ ವಾಸ್ ನಾಟ್ ಸಿಂಪಲ್, ಅವರು ವೇದಿಕೆ ಮೇಲೆ ಹೋಗಬೇಕಾದ್ರೆ ಅವರಿಗೊಂದು ಪರಿಚಯ ಪತ್ರ ಇರಲಿಲ್ಲ. ಇವತ್ತು ನಾನು ಪರಿಚಯ ಮಾಡಬೇಕಾದ್ರೆ ಚಕ್ರವರ್ತಿ ಎಲ್ರಿಗೂ ಗೊತ್ತು, ಏನು ಪರಿಚಯ ಮಾಡೋದು ಅಂತ ಹೇಳಿದ್ರಲ್ಲ, ವಿವೇಕಾನಂದರು ವೇದಿಕೆ ಮೇಲೆ ಹೋಗುವಾಗ ವಿವೇಕಾನಂದರು ಯಾರು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಸ್ಟೇಜ್ ಕೊಡೋರು ಹೇಳಿದ್ರು, ನೀವು ಯಾರು ಅಂತಾನೆ ಗೊತ್ತಿಲ್ಲ, ಹೆಂಗೆ ಸ್ಟೇಜ್ ಕೊಡೋದು? ವಿವೇಕಾನಂದರು ಪಾಪ ಬಂದಿದ್ದೆಲ್ಲ ವೇಸ್ಟ್ ಆಗೋಯ್ತಲ್ಲ, ನಂಗೆ ಸ್ಟೇಜ್ ಸಿಗಲ್ಲ ಅಂತ ಅಲ್ಲಿ ಇಲ್ಲಿ ಅಲ್ದಾಡ್ತಾ ಇದ್ರು. ಕೊನೆಗೆ ಹಾರ್ವರ್ಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಅವ್ರಿಗೆ ಸಿಕ್ಕು ವಿವೇಕಾನಂದರ ಜೊತೆ ಮಾತಾಡಿದ ನಂತರ ವಿವೇಕಾನಂದರಿಗೆ ಅವನು ಕೇಳ್ದ, ಎಲ್ಲೆಲ್ಲೋ ಅಲ್ದಾಡ್ತಿದ್ದೀರಲ್ಲ, ನೀವ್ಯಾಕೆ ವರ್ಲ್ಡ್ ರಿಲಿಜನ್ ಕಾನ್ಫರೆನ್ಸಿಗೆ ಹೋಗಬಾರ್ದು? ಹಿಂದೂ ಧರ್ಮದ ಬಗ್ಗೆ ನಿಮ್ಮಷ್ಟು ಅಥಾರಿಟೇಟಿವ್ ಆಗಿ ಮಾತನಾಡೋರು ಯಾರೂ ಇಲ್ಲ, ನೀವು ಹೋಗಿಯಲ್ಲ ಅಲ್ಲಿಗೆ. ಸ್ವಾಮಿ ವಿವೇಕಾನಂದರು ಅದಕ್ಕೆ ಬಂದಿದ್ದಪ್ಪ 1000 ಕಿಲೋಮೀಟರ್ ದೂರದಿಂದ. ಬಟ್ ಪ್ರಾಬ್ಲಮ್ ಏನು ಅಂದರೆ, ಪರಿಚಯ ಪತ್ರ ಇಲ್ಲ ಅನ್ನೋ ಕಾರಣಕ್ಕೆ ನನ್ನ ಸ್ಟೇಜ್ ಮೇಲೆ ಬಿಡ್ತಾ ಇಲ್ಲ ಅಂದರು. ದ ಗ್ರೇಟ್ ವಿವೇಕಾನಂದ ಅವರಂದ್ರು, ಅಷ್ಟೇನಾ, ಐ ಕ್ಯಾನ್ ಡೂ ಇಟ್ ಫಾರ್ ಯು, ಡೋಂಟ್ ವರಿ ಅಂತ ಬರ್ಕೊಡ್ತಾರೆ. ಬರೆಯೋಕ್ಕಿಂತ ಮುಂಚೆ ಕೇಳ್ತಾರೆ, ನಿಮಗೆ ಯಾರಾದರೂ ಪರಿಚಯ ಕೇಳ್ತಾರಾ? ನಿಮಗೆ ಪರಿಚಯ ಕೇಳೋದು ಒಂದೇ, ಸೂರ್ಯನಿಗೆ ಹೊಳಿಲಿಕ್ಕೆ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳೋದು ಒಂದೇ. ನಿಮ್ಮನ್ನು ಯಾರಾದರೂ ಪರಿಚಯ ಕೇಳ್ತಾರಾ? ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ನಿಮ್ಮ ಜೊತೆ ಚರ್ಚೆ ಮಾಡಲಿಲ್ಲ ಅಷ್ಟೇ ಅಂತ. ಏನು ಬರೀತಾರೆ ಗೊತ್ತಾ? ಆ ಪರಿಚಯ ಪತ್ರದಲ್ಲಿ ಬರೀತಾರೆ, ಅಮೆರಿಕಾದ ಕಳೆದ 400 ವರ್ಷಗಳ ಇತಿಹಾಸದಲ್ಲಿ ಅಮೆರಿಕಾದಲ್ಲಿ ಇಂಥದ್ದೊಬ್ಬ ಮಹಾಪುರುಷ ತಿರುಗಾಡಲಿಲ್ಲ, ಬುದ್ಧಿವಂತ ತಿರುಗಾಡಲಿಲ್ಲ. ಇವತ್ತಿನ ಅಮೆರಿಕಾದ ಎಲ್ಲ ಬುದ್ಧಿವಂತರನ್ನ ತಕ್ಕಡಿಯ ಒಂದು ತಟ್ಟೆಯಲ್ಲಿಟ್ಟು ವಿವೇಕಾನಂದರನ್ನ ಮತ್ತೊಂದು ತಟ್ಟೆಯಲ್ಲಿಟ್ಟರೆ ವಿವೇಕಾನಂದರೊಬ್ಬರ ತೂಕವೇ ಇವರೆಲ್ಲರಿಗಿಂತ ಜಾಸ್ತಿ ಆಗುತ್ತೆ ಸ್ಟೇಜ್ ಕೊಡಿಯವರಿಗೆ ಅಂತ. ಆ ಪತ್ರದ ಆಧಾರದ ಮೇಲೆ ವಿವೇಕಾನಂದರಿಗೆ ಹಿಂದೂ ಧರ್ಮವನ್ನು ಪ್ರತಿನಿಧಿಸುವ ಅವಕಾಶ ಸಿಕ್ತಲ್ಲ. ಮೊದಲನೇ ಭಾಷಣ ಸ್ವಾಮಿ ವಿವೇಕಾನಂದರು ಬಹಳ ಹೆಮ್ಮೆಯಿಂದ ಮಾತನಾಡ್ತಾರೆ. 3.5 ನಿಮಿಷದ ಭಾಷಣ ಅದು, ಜಸ್ಟ್ 3.5 minutes. ನಂಗೆ ಯಾರೋ ಕೇಳಿದ್ರು, ಬರೀ 3.5 ನಿಮಿಷದ ಭಾಷಣ ಅಷ್ಟೊಂದು ಮ್ಯಾಜಿಕ್ ಮಾಡ್ತಾ ಅಂತ. ಎಂಥ ಮ್ಯಾಜಿಕ್ ಮಾಡ್ತು ಅಂತಂದ್ರೆ, 3.5 ನಿಮಿಷ ಮಾತಾಡಿದ್ರ ಪರಿಣಾಮ 3.5 ವರ್ಷ ಅಮೆರಿಕ ಯುರೋಪ್ ತಿರುಗಾಡಬೇಕಾಗಿ ಬಂತು. 1 ನಿಮಿಷಕ್ಕೆ 1 ವರ್ಷ ಅಲ್ದಾಡಬೇಕಾಗಿ ಬಂತು. ಅಲ್ಲಿನ ಜನ ಬಿಡ್ಲಿಲ್ಲ ಅವರನ್ನ. ಆ 3.5 ನಿಮಿಷದ ಭಾಷಣದ ಸಾರ ಇತ್ತಲ್ಲ, ಅದನ್ನು ಶುರು ಮಾಡಿದ್ರು ಅಷ್ಟೇ ಅವರು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡ್ರು, ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅನ್ಕೊಳ್ತೀನಿ. ಯಾರ ಪರವಾಗಿ? ಜಗತ್ತಿನ ಅತ್ಯಂತ ಪ್ರಾಚೀನ ಸನ್ಯಾಸಿಗಳ ಸಂಘದ ಪರವಾಗಿ ನಾನು ನಿಮ್ಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಅನ್ಕೊಳ್ತೀನಿ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದರು. ಸ್ವಾಮಿ ವಿವೇಕಾನಂದರು ಭಾರತೀಯ ಪರಂಪರೆಯನ್ನ ಅವ್ರ ಮುಂದೆ ವೈಭವಯುತವಾಗಿ ತೆರೆದಿಟ್ಟರು. ಸ್ವಾಮಿ ವಿವೇಕಾನಂದರು ಹೇಳಿದರು, ಇವತ್ತು ಬ್ರದರ್ಹುಡ್ಗೋಸ್ಕರ ಈ ಕಾರ್ಯಕ್ರಮ ನಡೀತಾ ಇದೆ, ಆದರೆ ನನ್ನ ದೇಶದಲ್ಲಿ ಇಂಥ ಕಾರ್ಯಕ್ರಮ ಬೇಕಾಗಿಲ್ಲ. ಯಾಕೆಂದ್ರೆ ಹುಟ್ಟಿದಾರಭ್ಯ ಬ್ರದರ್ಹುಡ್ಡೇ ಮಾತಾಡೋದು ನಾವು ಅಂತ. ನಮ್ಗಿದ್ ಬೇಕಾಗಿಲ್ಲ. ಅವ್ರು ಹೇಳಿದ ದನಿ ಹಂಗಿತ್ತು. ನಾನು ಚಿಕ್ಕಂದಿಂದ ಒಂದು ಶ್ಲೋಕವನ್ನು ನಮ್ಮಪ್ಪ ಹೇಳ್ಕೊಟ್ಟಿದ್ರು ನನಗೆ. ಆ ಶ್ಲೋಕದ ಅರ್ಥ ಏನು ಅಂತಂದ್ರೆ, ಹೇಗೆ ಎಲ್ಲ ನದಿಗಳು ಭಿನ್ನ ಭಿನ್ನ ನದಿಗಳು ಸಾಗರವನ್ನು ಸೇರ್ತಾವೋ, ಹಾಗೆಯೇ ಭಗವಂತನನ್ನ ಯಾವ ಹೆಸರಿಂದ ಕರೆದ್ರೂ ಒಬ್ಬನೇ ದೇವರನ್ನ ಸೇರತ್ತೆ ಅಂತ ನನಗೆ ಚಿಕ್ಕಂದಿಂದ ಹೇಳ್ಕೊಟ್ಟಿದ್ದಾರೆ ಶ್ಲೋಕ. ಏನು ಸುಂದರವಾಗಿದೆ. ಯಾವ ಚಿಂತನೆಯನ್ನ ಹಬ್ಬಿಸ್ಲಿಕ್ಕೋಸ್ಕರ ಇಡೀ ವೇದಿಕೆ ರಚನೆಯಾಗಿತ್ತೋ, ವಿವೇಕಾನಂದರು ಒಂದು ಶ್ಲೋಕದ ಮೂಲಕ ಹೇಳಿದ್ರು. ನಮ್ಮ ಊರಲ್ಲಿ ಚಿಕ್ಕ ಮಕ್ಕಳು ಹೇಳೋದು ಇದನ್ನೇ ಕಣಪ್ಪ. ಏನು ಪ್ರಭಾವ ಆಯಿತು ಅಂತಂದ್ರೆ,
ಸೇರಿದ್ದವರೆಲ್ಲ ಗಾಬರಿಗೊಂಡ್ರು. ನಾವೆಲ್ಲ ಕೇಳಿದ್ದೇವಲ್ಲ, ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮ್ಯಾರಿಕಾ, 5 ವರ್ಡ್, ಭಾಳ ಏನು ಮಾತಾಡಲಿಲ್ಲ. ಆ 5 ಪದಗಳಿಗೆ 2-2.5 ನಿಮಿಷ ಚಪ್ಪಾಳೆ. 2 ನಿಮಿಷ ಅಂತ ಇಟ್ಕೊಳ್ಳಿ. ನಾನು ಒಂದ್ಸಲ ಶಿರಸಿಗೆ ಒಂದು ಕಾಲೇಜ್ಗೆ ಹೋಗಿದ್ದೆ. ಹುಡುಗರಿಗೆ ಹೇಳಿದೆ, ಸುಮಾರು ಒಂದು 800ರಿಂದ 1000 ಮಕ್ಕಳಿತ್ತು. 2 ನಿಮಿಷ ಚಪ್ಪಾಳೆ ಹೊಡಿಬೇಕು, ನಾನು ಟೈಮ್ ನೋಡ್ಕೊಳ್ತೀನಿ ಅಂತ. ಹುಡುಗರು ಒಂದು 40 ಸೆಕೆಂಡ್ ಹೊಡೆದ್ರು, ಉತ್ಸಾಹದಲ್ಲಿ ಹೊಡೆದ್ರು. 40-45 ಸೆಕೆಂಡಿಗೆ ನಿಂತೋಯ್ತು. ಹೇಳಿದ್ರೆ 50 ಸೆಕೆಂಡ್ ಹೊಡಿಲಿಕ್ಕಾಗಲ್ಲ ನಿಮಗೆ. ವಿವೇಕಾನಂದರಿಗೆ ಕೇಳದೆ ಅಲ್ಲಿ ನೆರೆದಿದ್ದ ಅಮೆರಿಕಾದ ಜನ ಅಷ್ಟು ದೀರ್ಘಕಾಲ ಕರತಾಡನ ಯಾಕೆ ಮಾಡಿದ್ರು? ನನಗೂ ಒಂದು ಕ್ಯೂರಿಯಾಸಿಟಿ ಇತ್ತು. ನಾನು ಸ್ಕೂಲಲ್ಲಿರುವಾಗ ನನ್ನ ಮೇಷ್ಟ್ ಹೇಳಿದ್ರು, ಸುಳ್ಳದು. ಏನು ಹೇಳಿದ್ರು ಅಂತಂದ್ರೆ, ಅವ್ರು ಹೇಳಿದ್ರು, ವಿವೇಕಾನಂದರು ಮಾತ್ರ ಸೋದರ ಮತ್ತು ಸೋದರಿ ಅನ್ನೋ ಪದವನ್ನು ಬಳಸಿದ್ರು. ಅಲ್ಲಿಯವರೆಗೂ ಆ ಬ್ರದರ್ಹುಡ್ನ ಪರಿಕಲ್ಪನೆ ಯಾರೂ ಕೊಟ್ಟಿರಲಿಲ್ಲ. ಅಮೆರಿಕನರಿಗೆ ಆಶ್ಚರ್ಯ ಚಪ್ಪಾಳೆ ಹೊಡೆದ್ರು ಅಂತಿಲ್ಲ, ಹಂಗೇನಿಲ್ಲ. ವಿವೇಕಾನಂದರಿಗಿಂತ ಮುಂಚೆ ಮಾತನಾಡಿದ ಅನೇಕರು ಸಿಸ್ಟರ್ಸ್ ಅಂಡ್ ಬ್ರದರ್ಸ್ ಅಂತ ಹೇಳಿದ್ರು. ಇಡೀ ಕಾರ್ಯಕ್ರಮವೇ ನಾವೆಲ್ಲರೂ ಬ್ರದರ್ಸ್ ಅಂತ ಹೇಳಲಿಕ್ಕೆ ನಡೆದಿರುವಂಥ ಕಾರ್ಯಕ್ರಮ. ಮತ್ತೆ ಯಾಕೆ ಚಪ್ಪಾಳೆ? ನಂಗೆ ಭಾಳ ಕ್ಯೂರಿಯಾಸಿಟಿ ಇತ್ತು. ವಿವೇಕಾನಂದರು ಒಂದು ಪತ್ರ ಬರೆದಿರೋ ಸಿಕ್ತು ಓದ್ತಾ ಇರಬೇಕಾದಾಗ. ಸ್ವಾಮೀಜಿ ಹೇಳ್ತಾರೆ, ನನ್ನ ಜೀವನದಲ್ಲಿ ಇದುವರೆಗೂ, ಏನು ಚೆನ್ನಾಗಿದೆ ನೋಡಿ ಮಾತು, ನನ್ನ ಜೀವನದಲ್ಲಿ ಇದುವರೆಗೂ ನಾನು ಒಂದು ಕೆಟ್ಟ ಆಲೋಚನೆಯನ್ನು ಮಾಡಲಿಲ್ಲ, ಯಾರ ಬಗ್ಗೆಯೂ ಒಂದು ಕೆಟ್ಟ ಮಾತನ್ನು ನನ್ನ ಚಿಂತನೆಯಲ್ಲೂ ಕೂಡ ತಂದಿಲ್ಲ, ಯಾರ ಬಗ್ಗೆಯೂ ಕೆಟ್ಟದ್ದು ಹೀಗಾಗಲಿ ಅಂತ ಅಂದ್ಕೊಳ್ಳಿಲ್ಲ. ಅದರ ಪರಿಣಾಮವಾಗಿ ಒಂದು ಪಾಸಿಟಿವ್ ಎನರ್ಜಿ ನನ್ನೊಳಗೆ ಹೆಂಗೆ ಹರಿತಾ ಇದೆ ಅಂದರೆ, ಅಮೇರಿಕ ಏನು ಜಗತ್ತೇ ಬಂದು ನನ್ನ ಕಾಲು ಹುಡುಕಿ ಇವತ್ತು ಬೀಳಬೇಕು ಅಂತ. ಏನು ಕಾನ್ಫಿಡೆನ್ಸ್ ಇದೆ ಅದು. ನನಗೆ ಈ ಕಾನ್ಫಿಡೆನ್ಸ್ ನೋಡುವಾಗಲೇ ಸ್ವಾಮೀಜಿ ಬಗ್ಗೆ ಅದ್ಭುತ ಅಂತ ಅನ್ಸೋದು. ಸ್ವಾಮೀಜಿ ಈ ದೇಶಕ್ಕೆ ಬಂದಾಗ ಹೇಳ್ತಾರಲ್ಲ, ಈ ದೇಶದ ಜನ ಹೆಂಗಾಗೋಗಿದ್ದೀರಿ ನೀವು, ಬ್ರಿಟಿಷರ ಬೂಟು ಕಾಲು ನೆಕ್ಕೋದನ್ನ ಆನಂದ ಅಂತ ಭಾವಿಸ್ತೀರಿ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ ಈ ದೇಶದ ಜನಕ್ಕೆ, ನಾನು ನಿಮ್ಮ ನಡುವಿಂದ ಬಂದಂತ ಒಬ್ಬ ಸಾಮಾನ್ಯ ತರುಣ, ಇದೇ ಕಲ್ಕತ್ತಾದಲ್ಲಿ, ಇದೇ ಶಾಲೆಗಳಲ್ಲಿ, ಇದೇ ಕಾಲೇಜ್ನಲ್ಲಿ ಓದ್ದವನು. ಆದರೆ ಅಮೇರಿಕನರು ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ನೀವು ಅಮೇರಿಕನರು ಬೂಟಿಗೆ ಹೋಗಿ ನಮಸ್ಕಾರ ಮಾಡ್ತೀರಾ. ಯಾಕೆ ಈ ಡಿಫ್ರೆನ್ಸು? ಅದೇ ಸ್ಕೂಲು, ಅದೇ ಕಾಲೇಜು, ಅದೇ ಮನೆಗಳಿಂದ ಬಂದಿದ್ದು, ಅದೇ ಊರು, ಯಾಕೆ ಈ ಡಿಫ್ರೆನ್ಸು ಅಂತ ಕೇಳಿದರೆ ಸ್ವಾಮೀಜಿ ಹೇಳ್ತಾರೆ, ನನ್ನೊಳಗೆ ಹರಿತಾ ಇರುವಂಥ ಸ್ವಾಭಿಮಾನದ ಕಾರಣಕ್ಕೋಸ್ಕರ ಈ ಡಿಫ್ರೆನ್ಸ್ ಇದೆ ಅಂತ, ಅದನ್ನು ಬೆಳೆಸ್ಕೊಳ್ಳಿ ಅಂತ ಭಾರತಕ್ಕೊಂದು ಹೊಸ ದಿಕ್ಕು ತೋರಿಸೋದಿದೆಯಲ್ಲ ಸ್ವಾಮೀಜಿ, ಈ ದಿಕ್ಕಿನಲ್ಲಿ ಸ್ವಾಮೀಜಿ ತೋರಿಸೋದು. ಆ ಕಾನ್ಫಿಡೆನ್ಸ್ ಇದೆಯಲ್ಲ, ಸ್ವಾಮೀಜಿ ಹೇಳ್ತಾರೆ, ಹೆದರ್ಕೊಂಡು ಎಲ್ಲಿವರೆಗೂ ಬದುಕ್ತೀರಾ? ಉಪನಿಷತ್ತನ್ನು ಹಿಂಡಿದರೆ ಅದು ಕೊಡಬಹುದಾಗಿರುವಂಥದ್ದು ಒಂದೇ ಪದ ಸ್ವಾಮೀಜಿಯ ದೃಷ್ಟಿಯಲ್ಲಿ. ಇಡೀ ಉಪನಿಷತ್ತನ್ನು ಹಿಂಡಿದರೆ ಯಾವ ಪದ ಕೊಡುತ್ತೆ? ಅಭೀಹಿ, ಅಭೀಹಿ ಅಂತ ಹೇಳುತ್ತೆ ಅಂತ. ಅಭೀಹಿ ಅಂದರೆ ಹೆದರಬೇಡಿ ಅಂತ. ಉಪನಿಷತ್ತು ಕೊಡುವಂಥ ಏಕೈಕ ಸಂದೇಶ ಹೆದರಬೇಡಿ. ಅದಕ್ಕೆ ಸ್ವಾಮೀಜಿ ಈ ದೇಶದ ತರುಣರಿಗೆ ಹೇಳ್ತಾರೆ, ನೀವು ಯಾರ ಮೇಲೆ ಬೇಕಿದ್ರೂ ಧ್ಯಾನ ಮಾಡಿ, ನಾನು ಸಿಂಹದ ಹೃದಯದ ಮೇಲೆ ಧ್ಯಾನ ಮಾಡ್ತೀನಿ ಅಂತ. ಏನು ಚೆನ್ನಾಗಿದೆ ಮಾತು. ನೀವು ಧ್ಯಾನ ಮಾಡಿದವರಂತೆ ಆಗ್ತೀರಾ ಅಂತಾದರೆ ಸ್ವಾಮೀಜಿ ಹೇಳ್ತಾರೆ, ನಾನು ಸಿಂಹದ ಹೃದಯದ ಮೇಲೆ ಧ್ಯಾನ ಮಾಡ್ತೀನಿ, ನನ್ನ ಹೃದಯ ಸಿಂಹದ ಹೃದಯ ಆಗಬೇಕು ಅಂತ. ಏನು ಕಲ್ಪನೆಯನ್ನು ಭಾರತೀಯ ತರುಣರಿಗೆ ಕೊಟ್ಟರು. ಹಂಗಂತ ಅಮೇರಿಕನರು ಸುಮ್ಮನೆ ಬಿಟ್ಟರು ಅಂತ ತಿಳ್ಕೊಳ್ಬೇಡಿ. ಮೊದಲನೇ ಭಾಷಣದಲ್ಲಿ ಯೂನಿವರ್ಸಲ್ ಬ್ರದರ್ಹುಡ್ನ ಬಗ್ಗೆ ವಿವೇಕಾನಂದರು ಮಾತನಾಡಿದ್ರಲ್ಲ, ಅಲ್ಲಿವರೆಗೂ ಅವ್ರಿಗೆ ನಂಬಿಕೆ ಇತ್ತು ಈ ಕ್ರಿಶ್ಚಿಯನ್ರು ನಿಜವಾಗ್ಲೂ ಯೂನಿವರ್ಸಲ್ ಬ್ರದರ್ಹುಡ್ ತರಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ. ಆಮೇಲೆ ಗೊತ್ತಾಯ್ತು ಹಂಗಿಲ್ಲ ಅಂತ. ಅವ್ರಿಗೆ ಆಮೇಲೆ ಅರ್ಥ ಆಯ್ತು, ಇವರು ತಮ್ಮಂತಾವು ಜಗತ್ತಿನ ಶ್ರೇಷ್ಠರು ಅಂತ ಬಿಂಬಿಸಿಕೊಳ್ಳಲಿಕ್ಕೆ ಇಡೀ ಸರ್ಕಸ್ ಮಾಡಿದ್ದಾರೆ ಅಂತ. ಆಮೇಲೆ ವಿವೇಕಾನಂದರು ಮಾತಿನ ವರಸೆ ಚೇಂಜ್ ಆಯ್ತಲ್ಲ. ಅವ್ರು ಮಾತನಾಡುವಾಗ ಹೆಂಗೆ ಮಾತಾಡ್ತಿದ್ರು ಅಂತಂದರೆ, ಒಂದು ಕಡೆ ಡೆಟ್ರಾಯ್ಟ್ನ ಚರ್ಚ್ನಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡ್ತಾರೆ, ಚರ್ಚ್ ಒಳಗೆ ಮಾತನಾಡ್ತಾ ಇರೋದು, ಮತ್ತು ಅಮೇರಿಕಾದಲ್ಲಿ ಕ್ರಿಶ್ಚಿಯನ್ರ ಎದುರುಗಡೆ ಮಾತನಾಡ್ತಾ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀವು ಕ್ರಿಶ್ಚಿಯನ್ ಮಿಷನರಿಗಳು ಭಾರತದಲ್ಲಿ ಮಾಡಿರುವಂಥ ಅನ್ಯಾಯ ಅತ್ಯಾಚಾರ ಎಂಥದ್ದು ಅಂದರೆ, ನಮ್ಮ ಅರಬ್ಬಿ ಸಮುದ್ರದ ತಳದಲ್ಲಿರುವ ಅಷ್ಟು ಕೆಸರನ್ನು ತೆಗೆದು ನಿಮ್ಮ ಮುಖಕ್ಕೆ ಏರ್ಚಿದ್ರು 10% ಪ್ರಾಯಶ್ಚಿತ್ತ ಆಗಲ್ಲ ಅದಕ್ಕೆ ಅಂದರು ಸ್ವಾಮೀಜಿ. ಇದು ಸಾಮಾನ್ಯರು ಹೇಳ್ಬೋದಾಗಿರುವಂಥ ಮಾತಲ್ಲ, ವಿವೇಕಾನಂದರು ಮಾತ್ರ ಆಡಬಹುದಾಗಿರುವಂಥ ಮಾತು. ಅದು ನಂಗೆ ಭಾಳ ಸಂತೋಷ ಏನು ಅಂತಂದರೆ, ಅಮೇರಿಕಾ ಮತ್ತು ಯುರೋಪಿನ ಜನ ಇದನ್ನು ಸ್ವೀಕಾರ ಮಾಡಿದರು. ನಾವು ತಪ್ಪು ಮಾಡಿದ್ದೀವಿ ಅಂತ ಸ್ವೀಕಾರ ಮಾಡಿದರು. ಹೀರಮ್ ಮ್ಯಾಕ್ಸಿಮ್ ಅಂತ ಒಬ್ಬ ಲೇಖಕ ಆನಂತರ ಒಂದು ಪುಸ್ತಕಕ್ಕೆ ಮುನ್ನುಡಿ ಬರೀತಾನೆ. ಆ ಮುನ್ನುಡಿಯಲ್ಲಿ ಏನಂತ ಬರೀತಾನೆ ಗೊತ್ತಾ? ವಿವೇಕಾನಂದರು ಬಂದ ನಂತರ ಒಂದು ದೊಡ್ಡ ಬದಲಾವಣೆ ಅಮೇರಿಕಾದಲ್ಲಿ ಏನು ಬಂತು ಅಂತಂದರೆ, ಕ್ರಿಶ್ಚಿಯನ್ ಮಿಷನರಿಗಳು ಸಾಕಷ್ಟು ದುಡ್ಡನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ವು. ಆದರೆ ವಿವೇಕಾನಂದರು ಬಂದ ಮೇಲೆ ಆ ದುಡ್ಡಿನ ಪ್ರಮಾಣ ಡ್ರಾಸ್ಟಿಕಲಿ ಡೌನ್ ಆಗೋಯ್ತು. ವಿವೇಕಾನಂದರು ಅಂತ ಒಂದು ಮಹತ್ವದ ಕೆಲಸವನ್ನು ಕ್ರಿಶ್ಚಿಯನ್ ಮಿಷನರಿಗಳಿಗೆ ಮಾಡಿ ಹೋಗಿದ್ರು ಅಂತ ಭಾರತವನ್ನು ಸೇವ್ ಮಾಡಿದರು ಸ್ವಾಮಿ ವಿವೇಕಾನಂದರು.
ಬರಬೇಕಾದ್ರೆ ಸುಮ್ಮನೆ ಬರಲಿಲ್ಲ. ಸಮರ್ಥರಾಗಿರುವಂಥವರು ಭಾರತೀಯರನ್ನ ಭಾರತವನ್ನು ಯಾರು ಕಟ್ಟಬಲ್ಲರೋ ಅಂಥವ್ರನ್ನ ಹಿಡ್ಕೊಂಡು ಎಳ್ಕೊಂಡೇ ಬಂದರು ಸ್ವಾಮಿ ವಿವೇಕಾನಂದ. ಮಾರ್ಗರೆಟ್ ನೋಬೆಲ್ ಈ ದೇಶಕ್ಕೆ ಬಂದವಳು ಅವಳೇ. ಮುಂದೆ ಸೋದರಿ ನಿವೇದಿತ ಆಗ್ತಾಳಲ್ಲ, ಐರ್ಲೆಂಡಿನಿಂದ ಭಾರತಕ್ಕೆ ಕರ್ಕೊಂಡು ಬಂದಂಥ ಹೆಣ್ಮಗಳು. ಸ್ವಾಮಿ ವಿವೇಕಾನಂದರು ಪಶ್ಚಿಮದವರಿಗೆ ಭಾರತದ ಧರ್ಮವನ್ನು ಕೊಟ್ಟು ಹಿಂದೂ ಧರ್ಮದ ಸಾರವನ್ನು ತಿಳಿಸಿ ಅಲ್ಲಿಂದ ಸಂಪತ್ತನ್ನು ಭಾರತಕ್ಕೆ ತಗೊಂಡು ಬರಬೇಕು ಅನ್ನುವಂಥ ಪ್ರಯತ್ನವನ್ನು ಮಾಡಿದರು. ಎರಡನೇ ಟಾರ್ಗೆಟ್ ಅವರದ್ದಿತ್ತು. ಒಂದು ಕಡೆ ಪಶ್ಚಿಮಕ್ಕೆ ಕೊಡಬೇಕಾದ ಕೊಟ್ಟು ಸಂಪತ್ತು ತರಬೇಕು. ಎರಡನೇದು, ಅಮೇರಿಕಕ್ಕೆ ಹೋದ್ಮೇಲೆ ಅವ್ರಿಗೆ ಗೊತ್ತಾಯಿತು ಈ ದೇಶದ ಜನ ಈ ಥರ ಬೂಟು ನೆಕ್ಕುವಂಥ ಕೆಲಸಕ್ಕೆ, ಬ್ರಿಟಿಷರ ದಾಸತ್ವವನ್ನು ಆನಂದಿಸುವಂಥ ಹಂತಕ್ಕೆ ಬಂದಿದ್ದಾರಲ್ಲ, ಇಲ್ಲಿಂದ ಇವ್ರನ್ನ ಮೇಲೆ ಕೆತ್ತಬೇಕು ಅಂತಂದರೆ ಏನು ಮಾಡಬೇಕು ಅಂತ ಸ್ವಾಮಿ ವಿವೇಕಾನಂದರು ನಿಶ್ಚಯ ಮಾಡಿ ಈ ದೇಶದಲ್ಲಿ ನಿರಂತರವಾಗಿ ಸ್ವಾತಂತ್ರ್ಯ ಹೋರಾಟದ ಪರಿಕಲ್ಪನೆಗಳನ್ನು ಬಿತ್ತಿದ್ರು ಅಂತ. ಮಿತ್ರ, ವಿವೇಕಾನಂದರು ಈ ದೇಶದ ನೀವು ಅವರನ್ನು ಸಮಾಜ ಸುಧಾರಕರು ಅಂತ ಕರಿತೀರಾ, ದಟ್ಸ್ ಫೈನ್. ನೀವು ಅವರನ್ನು ರಾಷ್ಟ್ರಭಕ್ತ ಸಂತ ಅಂತ ಕರೀತಾರಾ, ಇವನ್ ಅದು ಓಕೆ. ನೀವು ಅವರನ್ನು ಆಧ್ಯಾತ್ಮಿಕ ಚಳುವಳಿಯನ್ನು ರೂಪಿಸಿದವರು ಅಂತ ಹೇಳ್ತೀರಾ, ಅದು ಸರಿ. ನೀವು ಹೇಗೆ ಕರೆದರೂ ಸರಿ. ಯಾಕೆ ಅಂತಂದರೆ ವಿವೇಕಾನಂದರು ಹೊಸದೊಂದು ವಾತಾವರಣವನ್ನು ಭಾರತದಲ್ಲಿ ಕ್ರಿಯೇಟ್ ಮಾಡಿದರು. ಅವರು ಕೊಲಂಬೋದಿಂದ ಆಲ್ಮೋಡಕ್ಕೆ ನೀವು ದಾರಿಯುದ್ದಕ್ಕೂ ಹೋಗಬೇಕಾದಾಗ ಎಲ್ಲೆಲ್ಲಿ ಈ ದೇಶದಲ್ಲಿ ಜಾತೀಯ ಭಾವನೆಗಳಿರ್ಬೋದೋ ಅದನ್ನೆಲ್ಲ ಕಿತ್ತು ಬಿಸಾಕುವಂಥ ಪ್ರಯತ್ನವನ್ನು ಸ್ವಾಮಿ ವಿವೇಕಾನಂದರು ಮಾಡಿದರು. ಅನೇಕರಿಗೆ ಗೊತ್ತಿಲ್ಲದ ಸಂಗತಿ ಇದು. ಸ್ವಾಮಿ ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ, ಮೇಲ್ವರ್ಗದವರಿಗೆ ಇರೋದು ಒಂದೇ ಒಂದು ಮಾರ್ಗ. ಈ ಮೇಲು ಕೀಳು ತುಂಬ ಭೇದ ನಡೀತಿರುವಾಗ ಹೇಳ್ತಾರೆ, ನಿಮಗಿರೋದು ಒಂದೇ ಒಂದು ದಾರಿ. ಯಾರನ್ನು ಕೆಳವರ್ಗ ಅಂತ ದೂರ ತಳ್ಳಿ ಕೂರಿಸಿದ್ದೀರೋ ಅವ್ರ ಮನೆಗೆ ಹೋಗಿ ಅವ್ರ ಸೇವೆ ಮಾಡಿ, ಇಲ್ಲಾಂದ್ರೆ ಇಲ್ಲಿ ಕಾಣುವ ಸಮುದ್ರದಲ್ಲಿ ಬಿದ್ದು ಸತ್ತೋಗಿ, ಬೇರೆ ದಾರಿ ಇಲ್ಲ ನಿಮಗೆ. ಸ್ವಾಮೀಜಿ ಹೇಳೋ ಮಾತಿದ್ದು. ಸ್ವಾಮೀಜಿ ಎಲ್ಲಿವರೆಗೂ ಹೇಳ್ತಾರೆ ಅಂತಂದ್ರೆ, ನಾನು ಮುಂದುವರೆದಿದ್ದೀನಿ, ನಾನು ಅತ್ಯಂತ ಮೇಲ್ವರ್ಗದಲ್ಲಿದ್ದೀನಿ ಅಂತ ನೀವು ಭಾವಿಸ್ತಾ ಇದ್ದೀರಲ್ಲ, ನೀವೆಲ್ಲರೂ ಹಳೆಯ ಕಾಲದ ಮಮ್ಮಿಗಳಲ್ಲಿದ್ದೀರಿ. ಸುಮ್ಮನೆ ಆವಿಯಾಗಿ ಹೋಗ್ಬಿಡಿ, ಉಳಿಬೇಡಿ ಇಲ್ಲಿ ಅಂತ ಸ್ವಾಮೀಜಿಯ ಮಾತ್ರ ಇದು. ಎಂಥ ದೊಡ್ಡ ಸುಧಾರಣೆಯ ಪ್ರಯತ್ನವನ್ನ ಸ್ವಾಮಿ ವಿವೇಕಾನಂದರು ಮಾಡಿದ್ರು ಅಂತಂದ್ರೆ, ಯಾರಿಗೆ ಯಾವ ಭಾಷೆಯಲ್ಲಿ ಹೇಗೆ ಹೇಳಬೇಕೋ ಅದನ್ನು ಸ್ಪಷ್ಟವಾಗಿ ಹೇಳಿದ್ರು. ಸ್ವಾಮಿ ವಿವೇಕಾನಂದರು ಹೇಳಿದ್ರು, ಹೊಸ ಭಾರತ ಮೈದಳಿಬೇಕು. ಎಲ್ಲಿಂದ ಮೈದಳಿಬೇಕು? ಬಡವನ ಝೋಪಡಿಯಿಂದ ಮೈದಳಿಬೇಕು. ಚಮ್ಮಾರನ ಆ ಗುಡಿಸಲುಗಳಿಂದ ಹೊಸ ಭಾರತ ಬರಬೇಕು. ಯಾರು ಕಸ ಗುಡಿಸೋನಿದ್ದಾನೋ, ಜಾಡಮಾಲಿ ಇದ್ದಾನೋ, ಅವನ ಮನೆಯಿಂದ ಹೊಸ ಭಾರತ ಬರಬೇಕು. ಹೊಸ ಭಾರತದ ಕೂಗು ಅಲ್ಲಿಂದ ಬಂದಾಗ ಮಾತ್ರ ಸಾಧ್ಯ ಆಗುತ್ತೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಿದ್ರಲ್ಲ, ಆ ಭಾರತದ ಪರಿಕಲ್ಪನೆ ಈಗ ರೂಪುಗೊಳ್ತಿದೆ. ವಿವೇಕಾನಂದರಿಗೆ ಅದು ವಿಶ್ವಾಸ ಇತ್ತು. ನನಗೂ ಕೂಡ ಅನೇಕ ಬಾರಿ ಅನ್ಸತ್ತೆ, ಭಾರತ ನಷ್ಟವಾಗಿ ಹೋಗ್ಬಿಡುತ್ತಾ, ಮುಗದೆ ಹೋಗ್ಬಿಡುತ್ತಾ ಅಂತ ಅನೇಕ ಬಾರಿ ನಮ್ಮನ್ನು ನಾವು ಪ್ರಶ್ನೆ ಕೇಳ್ಕೊಳ್ಳೋದಿದೆ. ಈಗ ಹಂಗೆ ಅನ್ಸಲ್ಲ ನನಗೆ. ಈಗ ಭಾರತ ನಷ್ಟವಾಗುತ್ತಾ ಅಂತ ಯಾರಾದರೂ ಕೇಳಿದರೆ ಎದುರಿಗೆ ನಿಂತು 1 ಗಂಟೆ ವಾದ ಮಾಡಬಲ್ಲೆ. ನನ್ನ ಭಾರತ ನಷ್ಟವಾಗೋದಲ್ಲ, ಎದುರಿಗೆ ನಿಂತವ್ರನ್ನ ನಷ್ಟ ಮಾಡಿ ನಿಲ್ಲಬಲ್ಲಂತ ತಾಕತ್ತನ್ನು ಹೊಂದಿರುವಂಥ ಭಾರತ ಇವತ್ತು ಅಂತ. ಇವತ್ತಿನ ಭಾರತ ಹೆಂಗಿದೆ ಅಂತಂದ್ರೆ, ವಿವೇಕಾನಂದರ ಕಲ್ಪನೆ ಏನಿತ್ತಲ್ಲ, ಆ ಭಾರತದ ಹೊಸ ಸ್ವರೂಪ ಇವತ್ತು ಕಾಣ್ತಿದೆ. ಸ್ವಾಮೀಜಿ ಹೇಳಿದ್ರಲ್ಲ, ಜಾತಿ ಮತ ಪಂಥಗಳು ಒಂದಾಗಬೇಕು, ಎಲ್ಲರೂ ಜೊತೆಯಲ್ಲಿ ನಿಲ್ಲಬೇಕು. ಯಾರ ಜೊತೆ ನಿಲ್ಸಿದ್ರು? ಒಬ್ಬ ರಾಮ ಒಂದ್ ಮಾಡ್ಬಿಟ್ಟಲ್ರಿ ಇಡೀ ದೇಶನ. ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಉತ್ತರ ಮತ್ತು ದಕ್ಷಿಣ ಅಂತ ದೇಶವನ್ನು ಡಿವೈಡ್ ಮಾಡಬೇಕು ಅಂತಿದ್ರು. ರಾಮ ಮಂದಿರ ಕಟ್ಟುವಾಗ ಪ್ರತಿಯೊಬ್ಬರಿಗೂ ಅನ್ಸಿತ್ತು, ರಾಮ ಉತ್ತರಕ್ಕೆ ಮಾತ್ರ ಇರುವವನು, ದಕ್ಷಿಣಕ್ಕಲ್ಲ. ರಾಮನ ಕುರಿತಂತೆ ಆನಂದಿಸುವವರು, ಪ್ರೀತಿಸುವವರು ಉತ್ತರದಲ್ಲಿ ಮಾತ್ರ ಇದ್ದಾರೆ, ದಕ್ಷಿಣದಲ್ಲ. ಆದರೆ ಆಶ್ಚರ್ಯದ ಸಂಗತಿ ಏನು ಗೊತ್ತೇನು? ತಮಿಳುನಾಡು, ಕೇರಳಗಳಲ್ಲೂ ಕೂಡ ಎಲ್ಲಿ ಈ ಕಾಯಿನ್ ನಡೆಯೋದಿಲ್ಲ ಅಂತ ಇವರೆಲ್ಲ ಮಾತಾಡ್ತಾ ಇದ್ರು, ಅಲ್ಲೂ ಕೂಡ ಜೈ ಶ್ರೀರಾಮ್ ಘೋಷಣೆಗಳು ಮೊಳಗುವಂತ ಒಂದು ವ್ಯಾಪಕವಾಗಿರುವಂತ ಚಿಂತನೆಗಳನ್ನು ನೋಡಿದರೆ, ಯಾರೂ ಕೂಡ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಭಾರತ ಒಂದಾಯ್ತು ಅನ್ನೋದನ್ನ ಅಲ್ಲಗಳೆಯೋದು ಸಾಧ್ಯ ಇಲ್ಲ. ಏನು ಸುಂದರವಾಗಿರುವಂತ ಭಾರತ ನಿರ್ಮಾಣ ಆಯಿತು. ಈ ಕಾರಣಕ್ಕೋಸ್ಕರ ನಂಗೆ ಅನ್ಸೋದು, ರಾಮ ಮಂದಿರ ಅಂತಂದ್ರೆ ಬರೀ ಒಂದು ಕಟ್ಟಡ ಅಂತ ಭಾವಿಸಬೇಡಿ, ಆತ್ಮ ಜಾಗೃತಿಯ ಸಂಕೇತ ಅದು. ಇದು ಬರೀ ಒಂದು ಕಟ್ಟಡ ಅಲ್ಲ. ಹೀಗಾಗಿ ಅದರ ವರ್ಡಿಕ್ಟ್ ಬಂದ ದಿನ ಅದು ಸಾಮಾನ್ಯವಾದ ಸಂಭ್ರಮ ಆಗಿರಲಿಲ್ಲ. ನಾನು ನ್ಯಾಯಾಲಯಗಳಿಗೆ ಹೋರಾಟ ಮಾಡಿದ ನಿಮ್ಮ ಕಮ್ಯುನಿಟಿಯ, ನಿಮ್ಮ ಜಾತಿಯ ಆ ಎಲ್ಲರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತೇನೆ. ಯಾಕೆ ಅಂತಂದ್ರೆ, ಆ ವರ್ಡಿಕ್ಟು ಇಡೀ ಭಾರತದ ಹೊಸ ಭಾರತಕ್ಕೆ ಹಾಕಿದ ಅಡಿಪಾಯ ಅದು. ಅಕಸ್ಮಾತ್ ರಾಮ ಮಂದಿರದ ಕಟ್ಟಡ ಇಲ್ಲದೆ ಹೋಗಿದ್ರೆ ಏನು ಗಂಟು ಹೋಗಿರ್ತಿತ್ತು? ಏನೂ ಇರಲಿಲ್ಲ ರೀ, ನಮಗೇನೂ ಸಮಸ್ಯೆ ಇಲ್ಲ.
ರಾಮ, ಕೃಷ್ಣ, ಶಿವ ಇದು ಮೂರು ಬಿಟ್ಟು ಇನ್ನೊಂದು ಭರ್ಜರಿ ಆಗಿರುವಂತ ಮಂದಿರ ಇತ್ತು, ಕಳ್ಕೊಂಡಿದ್ದೀವಿ, ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ. ಮೊಹಮ್ಮದ್ ಬಿನ್ ಕಾಸಿಂ ಈ ದೇಶದ ಮೂಲ ಸ್ಥಾನದಲ್ಲಿದ್ದಂತ ಒಂದು ಸೂರ್ಯ ಮಂದಿರವನ್ನು ನಾಶ ಮಾಡಿದ. ಈ ಮೂರು ಮಂದಿರಗಳಿಗಿಂತಲೂ ಭವ್ಯವಾಗಿದ್ದ ಮಂದಿರ ಅದು. ಮುಲ್ತಾನ್ ಮೂಲ ಸ್ಥಾನ ಅಂತಿತ್ತು, ಇವತ್ತು ಮುಲ್ತಾನ್ ಅಂತಾಗಿದೆ. ಆ ಮಂದಿರದ ನೆನಪೂ ಇಲ್ಲ ನಮಗೆ. ಹಾಗಂತ ಸೂರ್ಯನ ಪೂಜೆ ನಡೀತಾ ಇಲ್ವಾ? ಮಾಡೇ ಮಾಡ್ತೀವಿ ನಾವು. ವಿವೇಕಾನಂದರು ಉದ್ದಕ್ಕೂ ಹೋಗ್ಬೇಕಾದ್ರೆ ಹೇಳ್ತಾರೆ, ಈ ದೇಶಕ್ಕೆ ಒಂದು ಸಮಸ್ಯೆ ಇದೆ, ಈ ದೇಶಕ್ಕೆ ಆತ್ಮವಿಸ್ಮೃತಿಯಾಗಿದೆ ಅಂತ ಸ್ವಾಮೀಜಿ ಹೇಳ್ತಾರೆ. ಈ ಪದವನ್ನ ನಾನು ತುಂಬಾ ಬಾರಿ ಸ್ವಾಮೀಜಿ ಬಳಸಿರೋದನ್ನು ನೋಡಿದ್ದೀನಿ, ಉದ್ದಕ್ಕೂ ಬಳಸ್ತಾರೆ. ಆತ್ಮವಿಸ್ಮೃತಿ ಅಂದ್ರೆ ಏನು ಗೊತ್ತಾ? ತನ್ನ ಶಕ್ತಿಯನ್ನ ತಾನೇ ಮರೆತು ಕೂತಿದೆ ಭಾರತ ಅಂತ. ತನ್ನ ಶಕ್ತಿಯನ್ನ ತಾನೇ ಮರೆತು ಯಾರು ಕೂತಿರ್ತಾರೋ ಅವನನ್ನು ಏನ್ ಮಾಡಿದ್ರು ಉಪಯೋಗ ಇಲ್ಲ, ಕಣ್ಣೀರು ಹಾಕ್ತಾ ಕೂತಿರ್ಬೇಕು ಅಷ್ಟೇ. ನಾವೊಂಥರ ಅದಕ್ಕೆ ಯಾವಾಗಲೂ ಹೇಳ್ಕೊಳ್ತೀನಿ, ನಾನು ಥೇಟ್ ಆಂಜನೇಯನ ಥರ ನಾವು ಅಂತ. ಆಂಜನೇಯ ಹೇಗಿದ್ದ ಅಂತಂದ್ರೆ, ರಾಮನ ಕೆಲಸ ಆಗಬೇಕು, ಸೀತೆಯನ್ನು ನೋಡಬೇಕು, ಎಲ್ಲರೂ ಸಾಗರದ ಬಳಿ ಹೋಗಿ ಕೂತು ಬಿಟ್ಟಿದ್ದಾರೆ. ಒಬ್ಬೊಬ್ಬರನ್ನೊಂದು ಹೇಳ್ತಾರೆ. ಒಬ್ಬ ಹೇಳ್ತಾನೆ 1 ಯೋಜನ ದೂರ ನಾನು ಹೋಗ್ಬಲ್ಲೆ, ಇನ್ನೊಬ್ಬ 2 ಯೋಜನ, ಮತ್ತೊಬ್ಬ 3 ಯೋಜನ. ಅಂಗದ ಹೇಳ್ತಾನೆ ಅಷ್ಟು ದೂರಕ್ಕೆ ಹಾರ್ತೀನಿ, ವಾಪಸ್ ಬರುವ ಸಾಮರ್ಥ್ಯ ನನಗಿಲ್ಲ. ಕಣ್ಣೀರು ಹಾಕ್ತಾ ಕೂತಿದ್ದವನು ಪಾಪ ಆಂಜನೇಯ ಮಾತ್ರ, ನನ್ನ ಪ್ರಭು ಶ್ರೀರಾಮನ ಕೆಲಸ ಮಾಡ್ಲಿಕ್ಕೆ ನನ್ನ ಹತ್ರ ಆಗಲ್ವಲ್ಲ ಅಂತ. ಜಾಂಬವಂತ ಹೇಳ್ತಾನೆ, ಹುಚ್ಚ, ಇವ್ರು ಯಾರ ಹತ್ರನೂ ಆಗೋದಿದ್ರೆ ನಿನ್ನ ಹತ್ರನೇ, ನಿಜವಾದ ಶಕ್ತಿ ಇರೋದು ನಿನಗೆ, ಮರೆತು ಹೋಗುವಂತ ಶಾಪ ಇದೆ ಅಷ್ಟೇ ನಿನಗೆ, ಆತ್ಮವಿಸ್ಮೃತಿಯ ಶಾಪ ಇದೆ. ಒಂದ್ಸಲ ನೆನಪಿಸ್ಕೋ, ನೀನೇನು ಆಗ್ತೀಯ ನೋಡು ಅಂತ. ತನ್ನ ಶಕ್ತಿಯನ್ನು ನೆನಪಿಸ್ಕೊಳ್ತಿದ್ದಂತೆ ಅಗಾಧವಾಗಿ ಬೆಳೆದು ನಿಂತಂತ ಆಂಜನೇಯ ಅಲ್ಲಿಗೆ ಹಾರಿದ, ಸೀತೆಯನ್ನು ನೋಡಿದ. ಅಷ್ಟಕ್ಕೆ ಬಂದರೆ ಸಾಕಾಗಿತ್ತು, ತನ್ನ ಸಾಮರ್ಥ್ಯವನ್ನು ತೋರಿಸಿ ಲಂಕೆಗೊಂದು ಬೆಂಕಿನೂ ಹಚ್ಚಿಟ್ಟು ಬಂದ ಅಂತ. ಆತ್ಮವಿಸ್ಮೃತಿ ಹೋಗಿ ಆತ್ಮ ಜಾಗೃತಿಯಾದ ದಿನ ಅಗಾಧವಾಗಿ ಬೆಳೆಯುತ್ತೆ. ಇವತ್ತು ಭಾರತಕ್ಕೆ ಆತ್ಮ ಜಾಗೃತಿಯ ಪರ್ವ. ನಮ್ಮನ್ನು ನಾವು ಅರಿತುಕೊಳ್ತಾ ಇದ್ದೀವಿ, ನಮ್ಮ ಸ್ಟ್ರೆಂತ್ ನಮ್ಗೆ ಅರಿವಾಗ್ತಾ ಇದೆ. ಇವತ್ತು ನಾವು ಏನನ್ನ ಮಾಡಬಲ್ಲೆವು, ನಾವು ಏನನ್ನ ಮಾಡಿದ್ದೀವಿ ಅನ್ನೋದು ನಮ್ಗೆ ಗೊತ್ತಾಗ್ತಿದೆ. ನಾನು ಅದಕ್ಕೆ ತಮಾಷೆ ಮಾಡ್ತಿದ್ದೆ, ರಾಮರಾಜ್ಯ ರಾಮರಾಜ್ಯ ಅಂತ ತುಂಬಾ ಮಾತಾಡ್ತೀವಲ್ಲ, ರಾಮ ಬಂದ ಮೇಲೆ ರಾಮರಾಜ್ಯ ಹೇಗಿತ್ತು ಅಂತ ಯಾರೂ ಬರದೇ ಇಲ್ಲ. ನಿಜವಾದ ರಾಮರಾಜ್ಯ ಕಟ್ಟಿದ್ದು ಯಾರು ಗೊತ್ತಾ? ಭರತ ಕಟ್ಟಿದ್ದು. ರಾಮ ಕಾಡಿನಲ್ಲಿದ್ದ, ಭರತ ಹೋಗಿ ಪಾದುಕೆಗಳನ್ನು ತಗೊಂಡು ಬಂದ, ಪಾದುಕೆಗಳನ್ನು ಸಿಂಹಾಸನದ ಮೇಲೆ ಇಟ್ಟು ತಾನು ನಂದಿ ಗ್ರಾಮದಲ್ಲಿಟ್ಟು ಇಡೀ ರಾಜ್ಯವನ್ನು ನೋಡ್ಕೊಳ್ತಿದ್ದ. ಅವನು ತುಂಬಾ ಚೆನ್ನಾಗಿ ನೋಡ್ಕೊಂಡ. ಯಾಕೆ ಅಂತಂದ್ರೆ, ಅಕಸ್ಮಾತ್ ನಾನು ಸಣ್ಣ ತಪ್ಪು ಮಾಡಿದ್ರು ರಾಮನ ಪಾದುಕೆಗಳು ಆಳ್ತಾ ಇರೋದು, ಕೆಟ್ಟ ಅವಮಾನ ಆಗತ್ತೆ ಅದಕ್ಕೆ ಅಂತ ಅವನು ತುಂಬಾ ಪ್ರೀತಿಯಿಂದ ನೋಡ್ಕೊಂಡ. ನಿಜವಾದ ರಾಮರಾಜ್ಯ ಇದ್ದಿದ್ದು ಭರತನ ಕಾಲದಲ್ಲಿ. ಹಾಗಾಗಿ ನಾನು ತಮಾಷೆ ಮಾಡ್ತಿದ್ದೆ, ರಾಮ ಬರೋಕ್ಕಿಂತ ಮುಂಚೆ ಮೊದಲು ರಾಮರಾಜ್ಯ ಬರುತ್ತೆ ಅಂತ. ರಾಮ ಬರೋಕ್ಕಿಂತ ಮುಂಚೆ ರಾಮರಾಜ್ಯ ಬರುತ್ತೆ ಅಂತ. ಹೀಗಾಗಿ ಭಾರತ ಇವತ್ತು ಸಾಮಾನ್ಯವಾಗಲಿಲ್ಲ. ಮಂದಿರ ಆಗೋಕ್ಕಿಂತ ಮುಂಚೆ ಭಾರತ 4 ಕೋಟಿ ಬಡವರಿಗೆ ಮನೆಗಳನ್ನು ಕಟ್ಟಿಕೊಟ್ಟು ರಾಮ ಬಂದು ಕೂತಿರೋದು. ರಾಮ ತಾನು ಮಂದಿರಕ್ಕೆ ಬರೋಕ್ಕಿಂತ ಮುಂಚೆ ಈ ದೇಶದ 100% ಹಳ್ಳಿಗಳಿಗೆ ಕರೆಂಟ್ ಕೊಟ್ಟು ಬಂದು ಕೂತಿರೋದು. ರಾಮ ತಾನು ಮಂದಿರಕ್ಕೆ ಬರೋಕ್ಕಿಂತ ಮುಂಚೆ 17 ಕೋಟಿ ಹೆಣ್ಣು ಮಕ್ಕಳಿಗೆ ಇನ್ನು ಮುಂದೆ ಹೊಗೆಯಲ್ಲಿ ಅಡುಗೆ ಮಾಡಬೇಡಿ, ಸಿಲಿಂಡರ್ ಕೊಡಿಸ್ತೀನಿ ಅಂತ ಕೊಡಿಸು ಬಂದಿರೋದು ರಾಮ. ರಾಮ ತಾನು ಮನೆಗೆ ಬಂದು ಕೂತ್ಕೊಳ್ಳೋಕ್ಕಿಂತ ಮುಂಚೆ ಸುಮಾರು 25 ಕೋಟಿ ಜನರನ್ನ ಬಡತನದಿಂದ ಮೇಲಕ್ಕೆತ್ತಿ ನೀವು ಆರಾಮಾಗಿದ್ರೆ ನಾನು ಆರಾಮ ಅಂತ ಬಂದು ಕೂತಿರೋದು. ರಾಮ ತನ್ನ ಮನೆಗೆ ಬಂದು ಕೂತ್ಕೊಳ್ಳೋಕ್ಕಿಂತ ಮುಂಚೆ ಕರೋನಾ ಕಾಲದಲ್ಲೂ ಕೂಡ 80 ಕೋಟಿ ಜನರಿಗೆ ಉಚಿತ ಧಾನ್ಯವನ್ನು ಕೊಟ್ಟು ಬಂದಿರೋದು. ರಾಮ ತಾನು ಅಲ್ಲಿಗೆ ಬಂದು ಕೂತ್ಕೊಳ್ಳೋಕ್ಕಿಂತ ಮುಂಚೆ ಜಗತ್ತಿನ ಎದುರು ನನ್ನ ಭಾರತ ಬಡ ರಾಷ್ಟ್ರ ಅಲ್ಲಪ್ಪ, 5ನೇ ದೊಡ್ಡ ಶ್ರೀಮಂತ ರಾಷ್ಟ್ರ ಅಂತ ಜಗತ್ತಿಗೆ ತೋರಿಸಿ ಆಮೇಲೆ ಬಂದು ಕೂತಿರೋದು. ರಾಮ ತಾನು ಕೂತ್ಕೊಳ್ಳೋಕ್ಕಿಂತ ಮುಂಚೆ ಈ ದೇಶಕ್ಕೊಂದು ವೈಭವ ಅಂತ ಕೊಟ್ಟು ಕೂತಿದ್ದಾನೆ ಅಂತ. ಅವನು ಕೂತ್ಕೊಳ್ಳೋಕ್ಕಿಂತ ಮುಂಚೆನೇ ಹಿಂಗಾಯ್ತು ಅಂತಾದ್ರೆ ಇನ್ನು ಕೂತ್ಕೊಂಡ ಮೇಲೆ ಏನಾಗ್ಬೋದು ಯೋಚನೆ ಮಾಡಿ. ಸೊ ಹೊಸ ಭಾರತ ಅನಾವರಣಗೊಳ್ತಿರುವಂಥ ಶೈಲಿ ಹೀಗೆ ಅಂತ. ಈ ಕನಸನ್ನು ವಿವೇಕಾನಂದರು ಕಟ್ಟಿದ್ರು. ನಾನು ಹೇಳ್ತಿದ್ನಲ್ಲ, ಭಾರತ ನಷ್ಟವಾಗುತ್ತಾ, ಭಾರತ ಸೋತು ಹೋಗುತ್ತಾ, ಭಾರತ ಬಿದ್ದು ಹೋಗುತ್ತಾ ಅನ್ನೋ ಪ್ರಶ್ನೆಯನ್ನ ಕೇಳಿಕೊಂಡಾಗಲೆಲ್ಲ ಹೆದರಿಕೆ ಆಗ್ತಿತ್ತು. ಆದರೆ ಸ್ವಾಮಿ ವಿವೇಕಾನಂದರು ಇದೇ ಪ್ರಶ್ನೆ ಕೇಳಿಸ್ಕೊಳ್ತಾರೆ. ಅವ್ರದ್ದೊಂದು ಒಂದು ಒಂದು ಸ್ಪೀಚ್ ಇದೆ. ಆ ಸ್ಪೀಚಿನ ಟೈಟಲ್ ಏನು ಗೊತ್ತಾ? ಶಾಲ್ ಇಂಡಿಯಾ ಡೈ. ನಂಗೆ ಈ ಮೊದಲನೇ ಬಾರಿಗೆ ಆ ಸ್ಪೀಚ್ ಓದಬೇಕಾದ್ರೆ ನಡಕ ಶುರುವಾಗ್ಬಿಡ್ತು. ನಾನು ವಿವೇಕಾನಂದರು ಏನು ಹೇಳಿದ್ರು ಆಗತ್ತೆ ಅಂತ ನಂಬ್ತೀನಿ, ಶ್ರದ್ಧೆ ಇದೆ ನನಗೆ ಆ ವಿಚಾರದಲ್ಲಿ. ವಿವೇಕಾನಂದರು ಎಸ್ ಒನ್ ಡೇ ಇಂಡಿಯಾ ವಿಲ್ ಡೈ ಅಂತ ಹೇಳ್ಬಿಟ್ರೆ ಏನಪ್ಪ ಮಾಡೋದು, ಅದನ್ನು ಜೀರ್ಣಿಸ್ಕೊಳ್ಳೋದು ಹೆಂಗೆ ಅಂತ ಸ್ವಾಮಿ ವಿವೇಕಾನಂದರು ಶುರು ಮಾಡ್ತಾ ಏನು ಹೇಳ್ತಾರೆ ಅಂದರೆ, ನೋ ಇಂಡಿಯಾ ಶೆಲ್ ನೆವರ್ ಡೈ. ಯಾಕೆ ಅಂತ ಕಾರಣ ಕೊಡ್ತಾರೆ.
ಭಾರತ ಏನಾದರೂ ಸಾಯುತ್ತೆ ಅಂತ ಆದರೆ ಜಗತ್ನಲ್ಲಿ ಒಳ್ಳೆಯದು ಅಂತ ಏನಿರುತ್ತೋ ಅದೆಲ್ಲವೂ ನಾಶವಾಗ್ಬಿಡತ್ತೆ. ಒಳ್ಳೆಯದು ನಾಶವಾದರೆ ಜಗತ್ತು ನಾಶವಾಗತ್ತೆ. ಭಗವಂತನಿಗೆ ಅವನ ಸೃಷ್ಟಿನ ಉಳಿಸ್ಕೊಳ್ಬೇಕು ಅಂತಂದ್ರೆ ಇಂಡಿಯಾನ ಉಳಿಸ್ಕೊಳ್ಬೇಕಾಗಿರೋದು ಅನಿವಾರ್ಯ. ಹಿಂಗಾಗಿ ಭಾರತ ಉಳಿಯುತ್ತೆ ಅಂತ ಏನು ಲಾಜಿಕ್ ಇದೆ ನೋಡಿ. ಮತ್ತು ನಾನು ಈ ಲಾಜಿಕನ್ನು ಸುಮ್ಮನೆ ಒಪ್ಕೊಳ್ಳಲ್ಲ. ನಾನು ಸುಮ್ಮನೆ ಗಮನಿಸಿ ನೋಡ್ತೀನಿ. ಅಫ್ಘಾನಿಸ್ತಾನ ವಾಸ್ ಪಾರ್ಟ್ ಆಫ್ ಇಂಡಿಯಾ. ಗಾಂಧಾರ ಅಂತ ಕರಿತಿದ್ರು. ನಮ್ಮಿಂದ ದೂರ ಆಯಿತು. ಏನು ಕತೆ ನೋಡಿ ಅದರದ್ದು. ನಾವೇ ಗೋಧಿ ಕೊಟ್ಟರೆ ಮಾತ್ರ ಬದುಕ್ತೀವಿ ಅನ್ನೋಂಥ ಸ್ಥಿತಿಯಲ್ಲಿದ್ದಾರೆ ಅವರು. ಪಾಕಿಸ್ತಾನ 1947ರವರೆಗೂ ನಮ್ಮ ಜೊತೆ ಇತ್ತು. ಇವತ್ತಿನ ಕತೆ ಏನು? $1 ಬಿಲಿಯನ್ ಪಾಕಿಸ್ತಾನ ಯಾರ್ಯಾರ ಮುಂದೆ ಕೈ ಚಾಚ್ತಿದೆ ಗೊತ್ತಾ? 8,000 crore ರೂಪೀಸಿಗೋಸ್ಕರ $1 ಬಿಲಿಯನ್. ನಮ್ಮ ರಕ್ಷಣಾ ಬಜೆಟ್ 6 ಲಕ್ಷ ಕೋಟಿ ರೂಪಾಯಿ. ಮೋರ್ ದೆನ್ $70 ಬಿಲಿಯನ್ ನಾವು ರಕ್ಷಣೆಗೆ ಅಂತ ಖರ್ಚು ಮಾಡ್ತೀವಿ. ರಕ್ಷಣೆ ನಮ್ಮ ಅನ್ನ ಧಾನ್ಯ ದೊಡ್ಡದಾಯ್ತು ಬಿಡಿ. ಝೋಹೋ ಕಾರ್ಪೊರೇಷನ್ ಅದೊಂದು ಕಂಪನಿ ಇದೆ. ಈ ವರ್ಷ 22-23 ಅದರ ಟೋಟಲ್ ವಹಿವಾಟು $1 ಬಿಲಿಯನ್. ಭಾರತದ ತಮಿಳುನಾಡಿನ ಒಂದು ಕಂಪನಿ $1 ಬಿಲಿಯನ್ ವಹಿವಾಟು ಮಾಡುತ್ತೆ. ನಮ್ಮಿಂದ ದೂರವಾದ ಪಾಕಿಸ್ತಾನ $1 ಬಿಲಿಯನ್ ಕೊಡಿ ಅಂತ ಕೈ ಚಾಚಿಕೊಂಡು ನಿಂತ್ಕೊಳ್ಳುತ್ತೆ. ಡಿಫರೆನ್ಸ್ ಅನ್ನು ಗಮನಿಸಿ. ಭಾರತವನ್ನು ಬಿಟ್ಟು ಹೋಗಿದ್ದಕ್ಕೆ ಏನಾಯ್ತು ಅವರ ಪರಿಸ್ಥಿತಿ ಅಂತ. ಯಾರು ನಮ್ಮೊಂದಿಗಿದ್ದಾರೋ ಅವರು ತುಂಬಾ ಚೆನ್ನಾಗಿರ್ತಾರೆ. ಯಾಕೆ ಅಂತಂದ್ರೆ ಒಳಿತಿನೊಂದಿಗೆ ಇರುವಂತವರು ಸುದೀರ್ಘ ಕಾಲ ಇರ್ತಾರೆ. ಹೀಗಾಗಿ ಭಾರತ ಏನಾದರೂ ನಷ್ಟವಾದ್ರೆ ಜಗತ್ತು ನಷ್ಟವಾಗುತ್ತೆ ಅಂತ ವಿವೇಕಾನಂದ ಹೇಳಿದ ಈ ಆಧಾರದ ಮೇಲೆ. ಇದೇ ವಿವೇಕಾನಂದರು ಮುಂದುವರೆದು ಏನ್ ಹೇಳ್ತಾರೆ ಗೊತ್ತಾ? ತಾಯಿ ಭಾರತಿ ದುರ್ಗೆಯಂತೆ ಕಾಳಿಯಂತೆ ಮೈ ಕೊಡವಿ ಎದ್ದು ನಿಲ್ಲೋದನ್ನ ನಾವು ಕಣ್ಣಾರೆ ನೋಡ್ಲಿಕ್ಕಿದೆ. ಈ ಬಾರಿ ಅವಳು ಎದ್ದು ತನ್ನ ಸಿಂಹಾಸನವನ್ನ ತಾನೇ ಏರಿ ಕೂತ್ರೆ ಹೆಂಗಾಗತ್ತೆ ಅಂತಂದ್ರೆ ಹಳೆಯ ವೈಭವ ಎಲ್ಲ ಮಸುಕಾಗುವಂತ ಭವ್ಯ ಭಾರತ ನಿರ್ಮಾಣಗೊಳ್ಳುತ್ತೆ. ಆ ಭವ್ಯ ಭಾರತವನ್ನ ನೀವು ನೋಡ್ಲಿಕ್ಕಿದ್ದೀರಿ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಅವ್ರ ಸಾಲುಗಳೇ ಚಂದ. ಸುದೀರ್ಘ ರಾತ್ರಿ ಕಡೆಯಿಂದ ಕೊನೆಗಾಣ್ತಾ ಇದೆ, ಆ ಭವ್ಯ ಬೆಳಗನ್ನ ನೀವು ನೋಡ್ಲಿಕ್ಕಿದ್ದೀರಿ ಅಂತ ಹೇಳ್ತಾರೆ. ನಮ್ಮ ಪುಣ್ಯ ಆರಾಧಿಸಿದ್ರ ಪರಿಣಾಮವಾಗಿ ಆ ಭವ್ಯ ಬೆಳಗನ್ನು ನೋಡುವ ಭಾಗ್ಯ ವಿವೇಕಾನಂದರು ನಮಗೆ ಕೊಟ್ಟಿದ್ದಾರೆ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ನಾವು ನಿಜವಾಗ್ಲೂ ಪುಣ್ಯವಂತರು. ಒಂದು ಸಮರ್ಥವಾದ ಕಾಲಘಟ್ಟ. ಪೊಲಿಟಿಕಲ್ ದೃಷ್ಟಿಯಿಂದ ಮಾತನಾಡ್ತಿಲ್ಲ, ಜಾಗೃತಿಯ ದೃಷ್ಟಿಯಿಂದನೂ. 10 ವರ್ಷಗಳ ಹಿಂದೆ ನೀವು ಕಾಲೇಜಿಗೆ ಹೋಗಿ ರಾಮ ಅಂತ ಹೇಳಬೇಕು ಅಂತಂದ್ರೆ ಪ್ರಿನ್ಸಿಪಲ್ ಮುಖ ನೋಡ್ಬೇಕಿತ್ತು. ಹೇಳ ಸರ್ ಅಂತ ಕೇಳಬೇಕಿತ್ತು. ಈಗ ನಾವು ಹೇಳಬೇಕು ಅಂತಿಲ್ಲ. ಮಕ್ಕಳು ಬಹಳ ಖುಷಿಯಿಂದ ರಾಮ ಅಂತಾರೆ. ಯಾಕೆಂದ್ರೆ ನಾವು ರಾಮನ ಪರಂಪರೆಗೆ ಸೇರಿದವರು ಅಂತ. 10 ವರ್ಷಗಳ ಹಿಂದೆ ಶಾಲೆಗಳಲ್ಲಿ ಯೋಗ ಮಾಡಿಸ್ಬೇಕು ಅಂತಂದ್ರೆ ಪರ್ಮಿಷನ್ ತಗೋಬೇಕಾ ಸರ್ ಅಂತ ಕೇಳಬೇಕಿತ್ತು. ಇವತ್ತಿಲ್ಲ. ಇವತ್ತು ಜಗತ್ತು ಯೋಗ ಮಾಡುತ್ತೆ. ಯಾಕಂದ್ರೆ ಜಗತ್ತಿಗೆ ಗೊತ್ತಿದೆ ಯೋಗ ಅನ್ನೋದು ಭಾರತದ ಕೊಡುಗೆ ಮತ್ತು ಭಾರತ ಒಳಿತನ್ನು ಮಾತ್ರ ಕೊಡುತ್ತೆ ಅಂತ. ವಿವೇಕಾನಂದರಿಗೆ ನಿವೇದಿತಾಗೆ ವಿವೇಕಾನಂದರು ಹೇಳ್ತಾರೆ, ನಿವೇದಿತಾ, ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್. ಎಷ್ಟು ಚೆನ್ನಾಗಿದೆ ನೋಡಿ ಈ ಸಾಲು. ಎನಿಥಿಂಗ್ ಆಫ್ ವೆಸ್ಟರ್ನ್ ಆರಿಜಿನ್ ಯು ಫಸ್ಟ್ ಟೆಸ್ಟ್ ಇಟ್ ಅಂಡ್ ದೆನ್ ಅಕ್ಸೆಪ್ಟ್ ಇಟ್. ಪಶ್ಚಿಮ ಏನಾದರೂ ಕೊಟ್ರೆ ಮೊದಲು ಪರೀಕ್ಷೆ ಮಾಡು, ಆಮೇಲೆ ಅಕ್ಸೆಪ್ಟ್ ಮಾಡು. ಅಂಡ್ ಎನಿಥಿಂಗ್ ಆಫ್ ಇಂಡಿಯನ್ ಆರಿಜಿನ್ ಯು ಫಸ್ಟ್ ಅಕ್ಸೆಪ್ಟ್ ಇಟ್, ಇಫ್ ರಿಕ್ವೈರ್ಡ್ ಯು ಟೆಸ್ಟ್ ಇಟ್. ಏನ್ ಚೆನ್ನಾಗಿದೆ ಮಾತು ನೋಡಿ. ಭಾರತ ಏನಾದರೂ ಕೊಟ್ರೆ ನೀನು ಮೊದಲು ಅಕ್ಸೆಪ್ಟ್ ಮಾಡ್ಕೋ, ನಿಂಗೆ ಅಗತ್ಯ ಬಿದ್ದರೆ ಟೆಸ್ಟ್ ಮಾಡು. ಹಿಂಗಾಗಿ ಜಗತ್ತು ಕೂಡ ಇವತ್ತು ಭಾರತ ಏನಾದರೂ ಕೊಡುತ್ತೆ ಅಂತಂದ್ರೆ ಏನೂ ಮಾತಾಡಲ್ಲ ರೀ, ಸೈಲೆಂಟಾಗಿ ಸ್ವೀಕಾರ ಮಾಡುತ್ತೆ. ಅಮೆರಿಕಾದಿಂದ ಬಂದಿರುವಂಥ ವ್ಯಾಕ್ಸಿನ್ಗಳನ್ನು ಕೊಂಡ್ಕೋಬೇಕಾದ್ರೆ ನಾವು 1000 ಬಾರಿ ಯೋಚನೆ ಮಾಡಿದ್ವಿ, ತಗೊಳ್ಳೋದೋ ಬೇಡವೋ ಅಂತ. ಕಾಸ್ಟ್ ಏನು ಭಾಳ ಕಡಿಮೆ ಇರಲಿಲ್ಲ, ನಮಗಿಂತ 10 ಪಟ್ಟಾದರೂ ಜಾಸ್ತಿ ಇತ್ತು ಅವ್ರ ಕಾಸ್ಟು. ಬಟ್ ಕಾಸ್ಟಿಗೋಸ್ಕರ ಅಲ್ಲ. ಆದರೆ ಅಮೆರಿಕಾದ ವ್ಯಾಕ್ಸಿನ್ ಭಾರತಕ್ಕೆ ಬರಬೇಕಾದ್ರೆ ಒಂದು ಕಂಡೀಷನ್ ಹಾಕಿತ್ತು. ಕಂಡೀಷನ್ ಏನಿತ್ತು ಗೊತ್ತಾ? ಈ ವ್ಯಾಕ್ಸಿನ್ ತಗೊಂಡು ಇಲ್ಲಿಗೆ ಯಾರಿಗಾದ್ರೂ ತೊಂದರೆ ಆದರೆ ನೀವು ಭಾರತದ ಜುಡಿಷಿಯಲ್ ಸಿಸ್ಟಮ್ ಅಲ್ಲಿ ನಮ್ಮನ್ನು ಪ್ರಶ್ನಿಸುವಂತಿಲ್ಲ. ಭಾರತ ಹೇಳ್ತು ಹಂಗಾಗಕ್ಕೆ ಸಾಧ್ಯ ಇಲ್ಲ. ನಿಮ್ ವ್ಯಾಕ್ಸಿನ್ ಇಂದ ಸಮಸ್ಯೆ ಆದ್ರೆ ನೀವು ನಮ್ಮ ಕೋರ್ಟ್ಗಳಲ್ಲಿ ನಿಂತ್ಕೋಬೇಕು ಅಂತ. ನಮ್ಮ ಕೋರ್ಟ್ಗಳನ್ನ ಬೈಪಾಸ್ ಮಾಡಬೇಕು ಅಂತಿದ್ರು. ನಾವು ರಿಜೆಕ್ಟ್ ಮಾಡಿದ್ವಿ, ಔಟ್ ರೈಟ್ಲಿ ವಿ ರಿಜೆಕ್ಟೆಡ್ ಇಟ್. ಅದರ ಪರಿಣಾಮ ಏನಾಯ್ತು ಗೊತ್ತಾ? ಅವ್ರ ವ್ಯಾಕ್ಸಿನ್ಗಳಿಗೆ ಮಾರ್ಕೆಟೇ ಉಳಿದಿಲ್ಲ. 100 ಕೋಟಿ ವ್ಯಾಕ್ಸಿನ್ಗಳಿಗೆ ಒಂದು ಮಾರ್ಕೆಟ್ ಅವ್ರು ತಗೋಬೋದಾಗಿತ್ತು, ಆ ಮಾರ್ಕೆಟ್ ಸಿಗಲಿಲ್ಲ. ಆದರೆ ಥ್ಯಾಂಕ್ಸ್ ಟು ಅವರ್ ಸೈಂಟಿಸ್ಟ್, ಅವರು ಭಾರತಕ್ಕೆ ವ್ಯಾಕ್ಸಿನ್ ಕೊಟ್ಟರು. 1 ಅಲ್ಲ 2, ಈಗಂತೂ 2 ಅಲ್ಲ, ಕರೋನಾ ಬಂದ್ರೆ 5 ವ್ಯಾಕ್ಸಿನ್ ನಮ್ಮ ಹತ್ರ ಇದೆ. ನೇಸಲ್ ವ್ಯಾಕ್ಸಿನ್ ನಮ್ಮ ಹತ್ರ ಇದೆ. ಸೂಜಿ ಚುಚ್ಕೋಬೇಕು ಅಂತಿಲ್ಲ, ಅಂಗಡಿಗೆ ಹೋಗಿ ಡ್ರಾಪ್ಸ್ ತಗೊಂಬಂದು ಮೂಗಿಗೆ ಹಾಕೊಂಡು ಕರೋನಾ ಫ್ರೀ ಅಂತ ಹೇಳ್ಬೋದಾಗಿರುವಂತ ವ್ಯಾಕ್ಸಿನ್ಗಳನ್ನ ಕಂಡುಹಿಡಿದು ಕೊಟ್ವಿ. ಬರೀ ವ್ಯಾಕ್ಸಿನ್ಗಳನ್ನು ಕಂಡುಹಿಡಿದಿದ್ದು ಅಷ್ಟೇ ಅಲ್ಲ, ಆ ವ್ಯಾಕ್ಸಿನ್ಗಳನ್ನ ಜಗತ್ತಿಗೆ ಕೊಡುವಾಗ ಭಾರತ ಈ ವ್ಯಾಕ್ಸಿನ್ ಮೇಲೆ ₹1 ಪ್ರಾಫಿಟ್ ಬೇಕಾಗಿಲ್ಲ, ವ್ಯಾಕ್ಸಿನ್ ಕಾಸ್ಟ್ ಏನಾಗಿದೆಯೋ ಅಷ್ಟು ಕೊಟ್ಟರೆ ಸಾಕು ಅಂತ ಕೇಳ್ತಲ್ಲ. ಇದು ಭಾರತ. ಆದರೆ ಬಹಳ ಬಡ ರಾಷ್ಟ್ರಗಳು ಹೇಳಿದ್ವು, ಅಷ್ಟು ದುಡ್ಡಿಲ್ಲ ಅಂದರೆ ಏನು ಮಾಡಬೇಕು? 20ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಉಚಿತ ವ್ಯಾಕ್ಸಿನ್ ಕೊಟ್ಟ ರಾಷ್ಟ್ರ ರೀ ನಾವು. ಬೇಡುವ ರಾಷ್ಟ್ರ ಅಂತ ಹೇಳ್ತಿದ್ರಲ್ಲ ಭಾರತವನ್ನ, ಇವತ್ತು ಭಾರತ ಕೊಡುವ ರಾಷ್ಟ್ರ.
ಆ 20 ರಾಷ್ಟ್ರಗಳಲ್ಲಿ ಕನಿಷ್ಠ ಪಕ್ಷ 10 ರಾಷ್ಟ್ರಗಳು ಯುನೈಟೆಡ್ ನೇಷನ್ಸ್ನ ಜನರಲ್ ಅಸೆಂಬ್ಲಿಯಲ್ಲಿ ಭಾರತದ ಉಲ್ಲೇಖ ಮಾಡಿ ಹೇಳಿದ್ದು, ಇವತ್ತೇನಾದರೂ ಭಾರತ ಅನ್ನೋ ರಾಷ್ಟ್ರ ಇಲ್ಲ ಅಂದಿದ್ರೆ ಭೂಪಟದಲ್ಲಿ ನಾವು ಇರ್ತಿರ್ಲಿಲ್ಲ, ಆ ರಾಷ್ಟ್ರದ ಕಾರಣಕ್ಕೋಸ್ಕರ ಇದ್ದೀವಿ ನಾವು ಅಂತ 10 ರಾಷ್ಟ್ರಗಳು ಜನರಲ್ ಅಸೆಂಬ್ಲಿಯಲ್ಲಿ ನಮ್ಮ ಬಗ್ಗೆ ಮಾತನಾಡ್ತವೆ ಅಂತಂದ್ರೆ ಇವತ್ತು ಭಾರತದ ಸಾಮರ್ಥ್ಯ ಎಂತದ್ದು ಹೇಳಿ ಮಿತ್ರ. ಇವತ್ತು ಭಾರತದ ಸಾಮರ್ಥ್ಯ ಎಂತದಿದೆ ಅಂತಂದ್ರೆ 150ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಕರೋನಾ ಕಾಲದಲ್ಲಿ ನಾವು ಔಷಧಿಯನ್ನು ಕೊಟ್ಟಿದ್ದೀವಿ. ಭಾರತ ಇವತ್ತು ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತಂದ್ರೆ, ನಾನು ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಜೈಶಂಕರ್ ಅವ್ರ ಮಾತನ್ನು ಕೇಳ್ಕೊಂಡು ಬರ್ತಿದ್ದೆ. ಒಬ್ಬ ಹುಡುಗ ಒಂದು ಯೂತ್ ಆರ್ಗನೈಸೇಷನ್ ಒಂದು ಪ್ರಶ್ನೆ ಕೇಳ್ತಾನೆ ಅವನಿಗೆ. ಆ ಪ್ರಶ್ನೆಯಲ್ಲಿ ಅವನು ಭಾರತದ ನೇಬರ್ ಕಂಟ್ರೀಸ್ ಜೊತೆಗೆ ಭಾರತದ ಸಂಬಂಧಗಳು ಚೆನ್ನಾಗಿಲ್ವಲ್ಲ ಅಂತ, ಪ್ರಾಬಬ್ಲಿ ಒಂದು ಮಾಲ್ಡೀವ್ಸ್ನ ಉದಾಹರಣೆ ಇಟ್ಕೊಂಡು ಹೇಳ್ತಾನೆ ಅಂತ ಅನ್ಸುತ್ತೆ. ಅದೇ ಅವ್ರು ಉತ್ತರ ಕೊಡ್ತಾ ಹೇಳ್ತಾರೆ, ಯಾವತ್ತಾದ್ರೂ ನಿಂಗೆ ಅವಕಾಶ ಸಿಕ್ಕಾಗ, ನಾನು ಒಂದ್ಸಲ ಹೋಗ್ಬೇಕಾಯ್ತದೆ ನೋಡಿದ್ಮೇಲೆ, ಶ್ರೀಲಂಕಾಕ್ಕೆ ಒಂದು ರೌಂಡ್ ಹೋಗ್ಬಾ, ದೊಡ್ಡವ್ರನ್ನ ಯಾರನ್ನು ಕೇಳ್ಬೇಡ, ರಸ್ತೆಯಲ್ಲಿ ತಿರುಗಾಡ್ತಿರುವಂಥ ಯಾವುದಾದ್ರೂ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಭಾರತ ಅಂದರೆ ಏನು ಅಂತ ಕೇಳು, ಅವನ ಕೈ ಮುಗಿದು ನನ್ನ ಪಾಲಿಗೆ ದೇವರು ಅಂತ ಹೇಳದೆ ಹೋದರೆ ಕೇಳು. ಶ್ರೀಲಂಕಾ ಬರ್ಬಾದಾಗಿ ಹೋದಾಗ, ಶ್ರೀಲಂಕಾ ಇನ್ನು ಏಳ್ಲಿಕ್ಕೆ ಸಾಧ್ಯ ಇಲ್ಲದೆ ಇರುವಷ್ಟು ಪ್ರಪಾತಕ್ಕೆ ಬಿದ್ದಿದ್ದಾಗ, IMF ಜೊತೆಗೆ, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಜೊತೆಗೆ ನಿರಂತರವಾಗಿ ಶ್ರೀಲಂಕಾ ಚರ್ಚೆಯಲ್ಲಿದ್ದು ಸಾಲ ಕೊಡಿ ಅಂತ ಕೇಳುವಾಗ IMF ಅವರಿಗೆ ಕೊನೆಗೂ ಕೊಟ್ಟಿದ್ದು $3 ಬಿಲಿಯನ್ ಮಾತ್ರ. ಭಾರತ $4.5 ಬಿಲಿಯನ್ ಸಹಕಾರವನ್ನು ಕೊಟ್ಟಿದ್ದಲ್ಲದೆ ಪೆಟ್ರೋಲ್ ಡೀಸೆಲ್ಗೂ ಒದ್ದಾಡ್ತಾ ಇದ್ದ ಜನರಿಗೆ ಬೇಕಾಗಿರುವ ವ್ಯವಸ್ಥೆ ಮಾಡಿಕೊಡ್ತಲ್ಲ, IMFಗಿಂತ 50% ಹೆಚ್ಚಿನ ಸಾಲವನ್ನು ಕೊಟ್ಟು ಅವರನ್ನ ಮೇಲಕ್ಕೆತ್ತಿರುವಂತ ಪ್ರಯತ್ನ ಯಾರು ಮಾಡಿದ್ರು ಅಂದ್ರೆ ಜೊತೆಯಲ್ಲಿ ನಿಂತ ಭಾರತ ಮಾಡಿತು ಅಂತ. ವಿಭೀಷಣನಿಗೆ ಅವತ್ತು ರಾಮ ಸಪೋರ್ಟ್ ಮಾಡಿದ್ದ, ಇವತ್ತು ಭಾರತ ಸಪೋರ್ಟ್ ಮಾಡ್ತಿದೆ. ನಾವು ಬಿಡ್ಲಿಲ್ಲ, ಹಾಗೆ ಕೈ ಕೊಡ್ಲಿಲ್ಲ ಅಂತ. ಅಕ್ಕಪಕ್ಕದ ರಾಷ್ಟ್ರಗಳೊಂದಿಗೆ ನಮ್ಮ ಬಾಂಧವ್ಯ ಹಿಂಗೆ. ಮಾಲ್ಡೀವ್ಸ್ ಅನ್ನುವಂಥ ರಾಷ್ಟ್ರ, ಅಲ್ಲಿ ಹೊಸ ಅಧ್ಯಕ್ಷ ಬಂದು ಭಾರತದೊಂದಿಗೆ ಸ್ವಲ್ಪ ಎದರಾ ಬದರಿ ನಿಲ್ತಾನೆ ಅಂತ ಗೊತ್ತಾದಾಗ ಈ ದೇಶ ಸಣ್ಣದೊಂದು ಪ್ಲಾನ್ ಮಾಡ್ತು ಅಷ್ಟೇ. ಇವತ್ತಿನ ಭಾರತ ಆ ಕಾರಣಕ್ಕೋಸ್ಕರ ಖುಷಿ ಪಡೋದು, ಆತ್ಮವಿಸ್ಮೃತಿಯಿಂದ ಆತ್ಮ ಜಾಗೃತಿಯತ್ತ ಒಂದು ಪಯಣ ಇದೆಯಲ್ಲ, ಸಾಮಾನ್ಯವಾದ ಪಯಣ ಅಲ್ಲ ಮಿತ್ರೆ. ಕಡಿಮೆ ಖರ್ಚಿನಲ್ಲಿ ಹನಿಮೂನ್ ಮಾಡಬಹುದು, ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂತಿದ್ದವರೆಲ್ಲರೂ ಮಾಲ್ಡೀವ್ಸ್ ತಂಟೆ ಮಾಡಿದೆ ಅಂತ ಗೊತ್ತಾದ ಮೇಲೆ ಹನಿಮೂನೇ ಕ್ಯಾನ್ಸಲ್ ಮಾಡ್ತಾರಲ್ರಿ. ನನ್ನ ದೇಶದ ಜನಕ್ಕೆ ನಾನು ಧನ್ಯವಾದ ಹೇಳಿದೆ, ಮತ್ತೇನು ಹೇಳಲಿ. ನಾನು ಬೇಕಿದ್ರೆ ನಮ್ಮ ಊರಲ್ಲೇ ಹನಿಮೂನ್ ಮಾಡ್ಕೋತೀನಿ, ಹನಿಮೂನ್ಗೆ ಮಾಲ್ಡೀವ್ಸಿಗೆ ಮಾತ್ರ ಹೋಗಲ್ಲ ಅಂತ ಹೇಳುವಂತ ದೃಢ ವಿಶ್ವಾಸವನ್ನ ತೋರಿಸಿದ್ರ ಪರಿಣಾಮವಾಗಿ ಕಳೆದ ವರ್ಷ ಮಾಲ್ಡೀವ್ಸ್ಗೆ ಹೈಯೆಸ್ಟ್ ಹೋದಂತ ಪ್ರವಾಸಿಗರ ಲಿಸ್ಟ್ ನಲ್ಲಿ ನಂಬರ್ 1 ಅಲ್ಲಿ ಇದ್ವಿ. ಈ ವರ್ಷ ನಂಬರ್ 5 ಆಗ್ಲೇ. ಸಡನ್ ಡ್ರಾಪ್. ಹೇಗೆ ಚೇಂಜ್ ಆಯ್ತು ಭಾರತ? ನಂಗೆ ಹೋದಾಗ ಬಹಳ ಜನ ಕೇಳ್ತಾರೆ, ಈ ದೇಶದ ತರುಣರು, ಈ ದೇಶದ ಯುವಕರು ಹಾಳಾಗ್ತಾ ಇದ್ದಾರೆ, ಈ ದೇಶದ ಯುವಕರು ರೀಲ್ಗಳಲ್ಲಿ ಮುಳುಗೋಗ್ತಿದ್ದಾರೆ, ಏನನ್ಸುತ್ತೆ ನಿಮಗೆ? ನನ್ನ ತಾತ ನಮ್ಮ ಅಪ್ಪನ ಬಗ್ಗೆ ಹಿಂಗೆ ಹೇಳ್ತಿದ್ರು, ನಾವು ಸ್ವಾತಂತ್ರ್ಯಕ್ಕೋಸ್ಕರ ಎಷ್ಟು ಹೋರಾಟ ಮಾಡಿದ್ವಿ, ಇವ್ರು ನೋಡಿ ಕೂತ್ಕೊಂಡು ತಿನ್ನೋದು ಅಂತ. ನಮ್ಮಪ್ಪ ನನ್ನ ಬಗ್ಗೆ ಹಂಗೆ ಹೇಳ್ತಿದ್ರು, ನಾವು ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ, ನಾನು ಮಂಡಕ್ಕಿ ಮಾರಿ ಸಾಕಿದ್ದೀನಿ ನಿಮ್ಮನ್ನೆಲ್ಲ ಅಂತ ನಮ್ಮಪ್ಪ ಹೇಳ್ತಿದ್ರು ನಮಗೆ. ಏನು ಮಾಡ್ತೀರಾ ಅಂತ ಕೇಳೋರು, ನೀವೆಲ್ಲ ಹಾಳು ಮಾಡ್ತೀರಾ ದೇಶನ ಅಂತ. ಆದರೆ ನಾನು ಮೊನ್ನೆ ತಮಾಷೆ ಮಾಡ್ತಿದ್ದೆ, ದೇಶ ಹಾಳು ಮಾಡ್ತೀರಾ ಅಂತಿದ್ರಲ್ಲ, ರಾಮ ಮಂದಿರ ಕಟ್ಟಿದ್ದು ನಾವೇ, ನೀವಲ್ಲ ಅಂತಂದೆ ನಾನು ಅವರಿಗೆ. ಈಗ ನಾನು ತಮಾಷೆ ಮಾಡ್ತಿರ್ತೀನಿ, ನಮ್ಮ ಮುಂದಿನ ಪೀಳಿಗೆ ತರುಣರು ಹಾಳಾಗಿ ಹೋಗ್ತಿದ್ದಾರೆ ಅಂತ ಹೇಳ್ತೀವಿ, ಅವ್ರು ಇನ್ನೇನು ಕಟ್ಲಿಕ್ಕಿದ್ದಾರೋ, ಅವ್ರು ಇನ್ನೆಂತ ಭಾರತವನ್ನು ನಿರ್ಮಾಣ ಮಾಡ್ಲಿಕ್ಕಿದ್ದಾರೆ ನಂಗೆ ಗೊತ್ತಿಲ್ಲ. ಪ್ರತಿ ಬಾರಿ ಹೊಸಬರು ಬಂದವರು ಏನೋ ಅದ್ಭುತವನ್ನು ನಿರ್ಮಾಣ ಮಾಡ್ತಾರೆ. ಯಾಕೆ ಅಂತಂದ್ರೆ ಭಾರತ ಮುದಿಯಾಗ್ಲಿಕ್ಕಿರುವಂತ ರಾಷ್ಟ್ರ ಅಲ್ಲ, ಜೀವನ ಪರ್ಯಂತ ತಾರುಣ್ಯದ ರಾಷ್ಟ್ರ ಇದು ಅನ್ನೋ ಕಾರಣಕ್ಕೆ ಒಂದ್ ಸ್ವಲ್ಪ ಕಾಲ ಆತಂಕದ ಮೋಡಗಳು ಕವಿಬಹುದು, ಆದರೆ ಪ್ರಖರವಾದ ಸೂರ್ಯ ಬೆಳಗಲಿಕ್ಕೆ ಇದ್ದೇ ಇದ್ದಾನೆ ಅನ್ನೋದರಲ್ಲಿ ಯಾವ ಅನುಮಾನವೂ ನನಗಂತೂ ಉಳ್ಕೊಂಡಿಲ್ಲ ಅಂತ. ಈ ಕಾರಣಕ್ಕೆ ವಿವೇಕಾನಂದನ ಪ್ರತಿ ಹಂತದಲ್ಲೂ ಆಲೋಚನೆ ಮಾಡುವಾಗ ಹಂಗನ್ಸತ್ತೆ. ಸ್ವಾಮಿ ವಿವೇಕಾನಂದರು ಈ ನಾಡಿನ ತರುಣರೊಳಗೆ ಆ ರಾಷ್ಟ್ರಭಕ್ತಿಯ ಉದ್ದೀಪನಕ್ಕೆ ಪ್ರಯತ್ನ ಪಟ್ಟರಲ್ಲ. ಸಿಸ್ಟರ್ ಕ್ರಿಸ್ಟೈನ್ ಅಂತ ಸ್ವಾಮೀಜಿಯವರ ಒಬ್ಬ ಶಿಷ್ಯೆ, ಆಕೆ ಒಬ್ಬ ಪತ್ರಕರ್ತನ ಜೊತೆ, ಒಬ್ಬ ಲೇಖಕನ ಜೊತೆ ಮಾತಾಡ್ತಾ ಹೇಳ್ತಿರ್ತಾಳೆ. ಒಂದ್ಸಲ ಸ್ವಾಮಿ ವಿವೇಕಾನಂದರಿಗೆ ಅವಳು ಕೇಳ್ತಾಳೆ, ನೀವು ರಾಮಕೃಷ್ಣ ಮಿಷನ್ ಕಟ್ಟಿದ್ರಿ, ಮಠ ಕಟ್ಟಿದ್ರಿ, ಈ ಮಠ ಯಾವುದೇ ಪೊಲಿಟಿಕಲ್ ಆಕ್ಟಿವಿಟಿಯಲ್ಲಿ ಭಾಗವಹಿಸಬಾರ್ದು ಅಂತ ಹೇಳಿದ್ದೀರಿ. ಪೊಲಿಟಿಕಲ್ ಆಕ್ಟಿವಿಟಿ ಅಂದರೆ ಇವತ್ತಿನ ರಾಜಕೀಯ ಅಲ್ಲ, ಅವತ್ತಿನ ರಾಜಕೀಯ ಅಂದರೆ ಸ್ವಾತಂತ್ರ್ಯದ ಹೋರಾಟ, ಭಾಗವಹಿಸಬಾರ್ದು ಅಂತ ಹೇಳ್ತಿರಲ್ಲ, ಯಾಕೆ ಅಂತ ಕೇಳಿದಾಗ ಸ್ವಾಮೀಜಿ ಹೇಳ್ತಾರೆ, ನೀವೆಲ್ಲ ಏನು ರಾಜಕೀಯ ಮಾಡೋದು, ನಿಮಗಿಂತ 10 ಪಟ್ಟು ರಾಜಕೀಯ ನಾನು ಮಾಡಿದ್ದೀನಿ, ಆದರೆ ನಮ್ಮ ಜನ ಸಪೋರ್ಟ್ ಮಾಡಲಿಲ್ಲ ಅಂತ ಸುಮ್ಮನಾದ ಏನ್ಬಿಡ್ತಾರೆ ಸ್ವಾಮೀಜಿ. ಈ ದೇಶದ ರಾಜರುಗಳನ್ನು, ಸ್ವಾಮೀಜಿಯ ಪರಿವ್ರಾಜಕ ಜೀವನ ಓದಿದರೆ ನಿಮ್ಗೆ ಗೊತ್ತಾಗುತ್ತೆ, ರಾಜರುಗಳನ್ನು ಭೇಟಿ ಮಾಡಿದ ಸ್ವಾಮೀಜಿ ಆ ರಾಜರುಗಳ ತುಡಿತವನ್ನು ಅರಿತುಕೊಂಡು ಹೇಗೆ ಅವರು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಶಕ್ತಿಯನ್ನು ಕ್ರೋಢೀಕರಿಸಬೇಕು ಅಂತ ರಾಜರುಗಳಿಗೆ ಬುದ್ಧಿ ಹೇಳ್ತಿದ್ದವರು ಸ್ವಾಮೀಜಿ. ಆಮೇಲೆ ಗೊತ್ತಾಯ್ತು ರಾಜರುಗಳೇ ಡೇಂಜರ್ ಆಗೋ ಚಾನ್ಸ್ ಇದೆ ಅಂತ. ಇವ್ರು ಕರ್ಕೊಂಡೋಗಿ ನನ್ನನ್ನೇ ಕರ್ಕೊಂಡೋಗಿ ಬಂದ್ಬಿಡ್ತಾರೆ ಜೈಲಿಗೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಒಂದ್ ಕಡೆ ಅಂತ ಒಬ್ಬ ಪೊಲೀಸ್ ಬಂದು ಸ್ವಾಮೀಜಿನ ಊಟಕ್ಕೆ ಕರೀತಾನೆ. ಅವ್ರಿಗೆ ದೂರದ ಪರಿಚಯ ಇದ್ದವನು, ಇವತ್ತು ನೀವು ನಮ್ಮ ಮನೆಗೆ ಬರಬೇಕು, ಆರ್ಡಿನರಿ ಪೊಲೀಸ್ ಅಲ್ಲ, IG ಲೆವೆಲ್ನ ಪೊಲೀಸ್, ನಮ್ಮ ಮನೆಗೆ ಊಟಕ್ಕೆ ಬರಬೇಕು ಅಂತ ಕರೆದಾಗ ಸ್ವಾಮೀಜಿ ಊಟಕ್ಕೆ ಹೋಗ್ತಾರೆ.
ಊಟಕ್ಕೆ ಹೋದಾಗ ಟೇಬಲಲ್ಲಿ ತಟ್ಟೆ ಇಲ್ಲ, ಲೋಟ ಇಲ್ಲ, ಊಟ ಇಲ್ಲ. ಇವ್ರು ಕೂತಾಗ ಅವ್ನು ಕೇಳ್ತಾನೆ, ಏಯ್ ನೀನು ದೊಡ್ಡ ಪಾಖಂಡಿ ಅಂತ ನನಗೆ ಗೊತ್ತಿದೆ, ಸತ್ಯ ಹೇಳು, ಏನೇನು ಪ್ಲ್ಯಾನ್ ಮಾಡ್ತಿದ್ದೀರಾ ಅಂತ. ಸ್ವಾಮೀಜಿ ಹೇಳ್ತಾರೆ, ಯಾವ ಪ್ಲ್ಯಾನಪ್ಪ, ಏನಪ್ಪ, ಆ ದಂಗೆ ಎಲ್ಲ ನಡೀತಾ ಇರೋದ್ರ ಹಿಂದೆ ನಿನ್ನ ಪಾತ್ರ ಇದೆ ಅಂತಾರೆ ಸ್ವಾಮೀಜಿಗೆ. ಅವನು ಹಂಗಂದಾಗ ಸ್ವಾಮೀಜಿ ಹೇಳ್ತಾರೆ, ಇಲ್ಲ ಹಂಗೇನೂ ಇಲ್ಲ ಅಂತ ಅವ್ನು ಹೇಳಿದಾಗ, ಏನೋ ಮಾತಾಡ್ಲಿಕ್ಕೆ ಹೋದಾಗ ಸ್ವಾಮೀಜಿ ಹೇಳ್ತಾರೆ, ಎದ್ದು ಏನು ಮಾಡ್ತಾರೆ ಗೊತ್ತಾ, ಆ ಕೋಣೆಯ ಚಿಲ್ಕ ಹಾಕ್ತಾರೆ. ಒಂದು ಸ್ವಾಮೀಜಿ ಕಟ್ಮಸ್ತಾಗಿದ್ದು ಮನುಷ್ಯ, ಚಿಲ್ಕ ಹಾಕಿ ಹತ್ತಿರ ಬಂದು ಕುತ್ತಿಗೆ ಹಿಡಿದು ಹೇಳ್ತಾರೆ, ನಾನು ಈಗಲೂ ನಿನ್ನನ್ನು ಇಲ್ಲಿ ಮುಗಿಸ್ಬಿಟ್ರೆ ಯಾರೂ ಕೇಳೋರಿಲ್ಲ, ಆದರೆ ನಾನು ಹಾಕಿರೋ ಕಾವಿ ಅದಕ್ಕೆ ಬಿಡೋದಿಲ್ಲ, ಅದಕ್ಕೆ ಬಿಟ್ಟಿದ್ದೀನಿ ನಿನ್ನ ಅಂಥೇಳಿ ಬಾಗಿಲು ತೆಕ್ಕೊಂಡು ಹೋಗಿ ಬಿಡ್ತಾರೆ. ಅವ್ನು ಮಾತಾಡೋದಿಲ್ಲ. ಸ್ವಾಮೀಜಿ ವ್ಯಕ್ತಿತ್ವ ಇದ್ದಿದ್ದು ಹಾಗೆ. ಅವ್ರು ಯಾವ ಥರದ ಪ್ರಖರ ರಾಷ್ಟ್ರಭಕ್ತಿಯನ್ನು ತುಂಬಿದ್ರು ಅಂತಂದರೆ, ಅವ್ರ ಜೊತೆಗೆ ಬರುವಂಥ ತರುಣರಲ್ಲಿ ಉದ್ದೀಪಿಸ್ತಾ ಇದ್ದಿದ್ದೆ ಅದು. ಒಬ್ಬ ಹುಡುಗ ಬರ್ತಾನೆ, ನಮ್ಮ ಅಪ್ಪ ಅಮ್ಮ ತೀರ್ಕೊಂಡ್ಬಿಟ್ರು ಪ್ಲೇಗಿಗೆ, ಅವರು ಸಾಯೋಕ್ಕಿಂತ ಮುಂಚೆ ನಿಮ್ಮನ್ನು ತೋರಿಸಿ ಹೇಳಿದ್ದಾರೆ ನಿಮ್ಮ ಹತ್ರ ಹೋಗು ಅಂತ, ಅದಕ್ಕೆ ಬಂದಿದ್ದೀನಿ, ಏನು ಮಾಡ್ಬೇಕು ನಾನು ಅಂತ. ಸ್ವಾಮೀಜಿ ಹೇಳ್ತಾರೆ, ಏನೂ ಮಾಡಬೇಡ, ಸರಿಯಾದ ಟೈಮಲ್ಲಿ ಎಲ್ಲ ಆಗುತ್ತೆ, ಹೋಗು ಅಂತ. ಆತ ಮುಂದೆ ಬಂದೂಕ್ ತಗೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂಥ ಬಾಘಾ ಜತೀನ್ ಅನ್ನೋ ಕ್ರಾಂತಿಕಾರಿ ಆಗ್ತಾನಲ್ಲ, ಒಳಗಿದ್ದ ಬೆಂಕಿ ವಿವೇಕಾನಂದರ ಬೆಂಕಿ. ಮಿತ್ರ, ವಿವೇಕಾನಂದರ ಬೆಂಕಿ ಹೆಂಗಿತ್ತು ಅಂತಂದರೆ, 10ನೇ ಕ್ಲಾಸ್ನಲ್ಲಿದ್ದ ಒಬ್ಬ ಹುಡುಗ ಪುಸ್ತಕ ಓದ್ತಾನೆ ವಿವೇಕಾನಂದರದ್ದು. ಪುಸ್ತಕ ಓದಿದ ನಂತರ ಅವ್ನಿಗೆ ಅನ್ಸುತ್ತೆ, ಇನ್ನು ಮನೇಲಿ ಇರಬೇಕಾಗಿಲ್ಲ, ನಾನು ಇವ್ರನ್ನೇ ಹರಿಸ್ಕೊಂಡು ಹೋಗ್ಬೇಕು ಅಂತ. ವಿವೇಕಾನಂದರ ದೇಹತ್ಯಾಗ ಆಗೋಗಿರುತ್ತೆ ಅಷ್ಟೊತ್ತಿಗೆ. ಅವನಿಗೆ ಗೊತ್ತಿಲ್ಲ. ಅವನು ಬೇಲೂರು ಮಠಕ್ಕೆ ಹೋಗ್ತಾನೆ, ಅವರು ಉಲ್ಲೇಖ ಮಾಡಿದ ಬೇಲೂರು ಮಠಕ್ಕೆ, ಮಹಾತ್ಮ ಗಾಂಧಿ ಹೋಗಿದ ಜಾಗಕ್ಕೆ. ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗಿ ವಿವೇಕಾನಂದನ ಹುಡುಕ್ತಾನೆ, ಅವರು ಸಿಗೋದಿಲ್ಲ. ಅವರು ತೀರ್ಕೊಂಡಿದ್ದಾರೆ ಅನ್ನೋ ವಿಚಾರವನ್ನು ಹೇಳಿದ ಸಾಧುಗಳು ಹೇಳ್ತಾರೆ, ವಿವೇಕಾನಂದರನ್ನು ಓದಿದ್ಯಾ ಅಂದಮೇಲೆ ನೀನು ಮಾಡ್ಲಿಕ್ಕೆ ಬೇರೆ ಕೆಲಸ ಇರುತ್ತೆ, ಹೋಗು, ನೀನು ಈಗ ಬರಬೇಡ, ಮನೆಗೆ ವಾಪಸ್ ಹೋಗು ಅಂತ. ಮನೆಯಲ್ಲಿ ಜ್ಯೋತಿಷಿಗಳ ಹತ್ರ ಹೋಗಿರ್ತಾರೆ, ಮನೆಯವರು ಎಲ್ಲಿ ಹೋಗಿದ್ದಾನೆ ಹೇಳಿ ಅಂತ. ಬಕಾರದಿಂದ ಶುರುವಾಗುವಂಥ ಊರಲ್ಲಿದ್ದಾನೆ ಅಂತ. ಇವರು ವಾರಣಾಸಿಯಲ್ಲಿರ್ಬೋದು ಅಂತ, ವಾರಣಾಸಿ ಅಲ್ಲ ವಾರಣಾಸಿಯಲ್ಲಿರ್ಬೋದು ಅಂತ, ಬಟ್ ಇರೋದು ಬೇಲೂರು ಮಠದಲ್ಲಿ. ಅಲ್ಲಿಂದ ವಾಪಸ್ ಬಂದ ಹುಡುಗ ಮುಂದೆ ಅಪ್ಪನ ಒತ್ತಾಯಕ್ಕೆ ICS ಎಕ್ಸಾಮ್ ಬರೀತಾನೆ, ಪಾಸ್ ಆಗ್ತಾನೆ. ICS ಅನ್ನು ಧಿಕ್ಕರಿಸಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿದ ಸುಭಾಷ್ ಚಂದ್ರ ಬೋಸ್ ಆಗ್ತಾರಲ್ಲ, ವಿವೇಕಾನಂದರ ಬೆಂಕಿ. ವಿವೇಕಾನಂದರು ತುಂಬ ಸ್ಪಷ್ಟವಾಗಿ ವಿವೇಕಾನಂದರ ಕುರಿತಂತೆ ಸುಭಾಷ್ ಬೋಸರು ಹೇಳ್ತಾರೆ, ಅವರು ಸಬ್ಮರೀನಲ್ಲಿ ಹೋಗ್ಬೇಕಾದ್ರೆ ಬರೆದಿರುವಂಥದ್ದು ಅನ್ಸತ್ತದ. ಅವ್ರು ಹೇಳ್ತಾರೆ, ಇವತ್ತೇನಾದರೂ ಸ್ವಾಮಿ ವಿವೇಕಾನಂದರು ಬದುಕಿದ್ದಿದ್ರೆ ನಾನು ಏನೂ ಮಾಡ್ತಿರ್ಲಿಲ್ಲ, ಅವರ ಪದತಲದಲ್ಲಿ ಕುಳಿತು ನೀವೇನು ಹೇಳ್ತೀರೋ ಅಷ್ಟನ್ನು ಮಾತ್ರ ಮಾಡ್ತೀನಿ ಅಂತ ಹೇಳಿರ್ತಿದ್ದೆ ಅಂತ. ಅದು ಅವರು ವಿವೇಕಾನಂದರಿಗೆ ಕೊಟ್ಟಂಥ ಗೌರವ. ಸ್ವಾಮಿ ವಿವೇಕಾನಂದರ ಪ್ರಭಾವಕ್ಕೆ ಒಳಗಾಗದವರು ಒಬ್ಬರಿಬ್ಬರಲ್ಲ. ಸ್ವತಃ ಬಾಲಗಂಗಾಧರ ತಿಲಕರು ವಿವೇಕಾನಂದರ ಹತ್ರ ಮಾತನಾಡ್ತಾ ಕೇಳ್ತಾರೆ, ಸ್ವಾಮೀಜಿ ನೀವಿಷ್ಟು ಪ್ರಭಾವಿಯಾಗಿದ್ದೀರಿ, ನೀವ್ಯಾಕೆ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡಿಸಬಾರ್ದು? ಸ್ವಾಮೀಜಿ ಹೇಳ್ತಾರೆ, ಅದು ನಂಗೆ 24 ಗಂಟೆ ಕೆಲಸ ಕೊಡಿಸ್ತೀನಿ, ಬಟ್ ಸ್ವಾತಂತ್ರ್ಯ ಅಂತಾರೆ ಒಂದು ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಹೊರಬಲ್ಲ ಮನುಷ್ಯರಲ್ಲಿದ್ದಾರೆ. ಹೂ ಕ್ಯಾನ್ ಹ್ಯಾಂಡಲ್ ಇಟ್? ದುರದೃಷ್ಟ ಅನ್ಸೋದೇನು ಅಂದರೆ, ಸ್ವಾತಂತ್ರ್ಯ ಬಂದ 65-70 ವರ್ಷಗಳವರೆಗೂ ಕೂಡ ಅಂಥ ಮನುಷ್ಯರನ್ನು ಸೃಷ್ಟಿ ಮಾಡಲಿಕ್ಕೆ ಆಗಿರಲಿಲ್ಲ. ಆ ಜವಾಬ್ದಾರಿಯನ್ನು ಹ್ಯಾಂಡಲ್ ಮಾಡೋರನ್ನ ಸೃಷ್ಟಿ ಮಾಡಿರ್ಲಿಕ್ಕೆ ಆಗಿರಲಿಲ್ಲ. ನನಗೆ ಈ ಭ್ರಷ್ಟಾಚಾರದ ಸ್ಥಿತಿಗತಿಗಳನ್ನೆಲ್ಲ ನೋಡುವಾಗ ಅನೇಕ ಬಾರಿ ಅನ್ಸುತ್ತೆ, ಎಂಥ ಭ್ರಷ್ಟ ದೇಶವನ್ನು ನಾವು ಕಟ್ಟಿದ್ವಿ ಅಂತಂದರೆ. ಭ್ರಷ್ಟತೆ ಅಂತಂದರೆ ಏನು ಗೊತ್ತಾ? ಒಂದು ದೇಶದಲ್ಲಿ ನಡೆಯುವಂಥ ಭ್ರಷ್ಟತೆ, ಮೇಲಿನ ಜೇಬಿನಿಂದ ದುಡ್ಡು ತೆಗೆದು ಕೆಳಗಿನ ಜೇಬಲ್ಲಿಟ್ಟು, ಹೆಂಗೆ ಗೊತ್ತೇ ಆಗಲಿಲ್ಲಲ್ಲ, ನಿಂದೇ ಜೇಬಪ್ಪ ಅದು, ನಿಂದೇ ಮೇಲಿನ ಜೇಬಿನ ತೆಗೆದು ನಿಂದೇ ಕೆಳಗಿನ ಜೇಬಲ್ಲಿ ಇಟ್ಟಿದ್ಯಾ, ಇದನ್ನು ಭ್ರಷ್ಟಾಚಾರ ಅಂದರೆ? ನನ್ನ ಊರಿನ ಯಾವುದೋ ಬಡವನ ಹತ್ರ 50 ರೂಪಾಯಿ ನಾನು ತೆಗೆದುಕೊಂಡ್ರೆ ನಂದೇ ದುಡ್ಡದು. ಇಟ್ ಈಸ್ ಮೈ ಆಸೆಟ್, ಮೈ ಕಂಟ್ರೀಸ್ ಅಸೆಟ್. ಅದನ್ನು ನೀನು ನಾಶ ಮಾಡಿದ್ಯಾ ಅಂತಂದರೆ ನಿಂದೇ ದೇಶವನ್ನು ನಾಶ ಮಾಡ್ತಿದ್ಯಾ ಅಂತ ಏನು ಹೇಳೋದು ಇದಕ್ಕೆ? ಅಂದರೆ ಮನುಷ್ಯರ ಸೃಷ್ಟಿಗೆ ಟೈಮ್ ಹಿಡಿಯುತ್ತೆ ಅನ್ನೋದಕ್ಕೆ ಇದೇ ವಿವೇಕಾನಂದರ ಪರಿಕಲ್ಪನೆ ಹಾಗೆ ಇತ್ತು. ಸ್ವಾಮಿ ವಿವೇಕಾನಂದರು ಆ ದಿಸೆಯತ್ತ ನಮ್ಮನ್ನು ಕರ್ಕೊಂಡು ಹೋಗುವಂಥ ಪ್ರಯತ್ನ ಮಾಡಿದ್ರಲ್ಲ ಮಿತ್ರ, ಇವತ್ತು ಭಾರತವನ್ನು ಹಂಗೆ ಕಟ್ಟಬೇಕಾದಂಥ ಅಗತ್ಯ ಇದೆ. ಮುಂದಿನ ಪೀಳಿಗೆ ಹೇಗಿರಬೇಕು ಅಂತಂದರೆ, ಸ್ವಾಭಿಮಾನದಿಂದ ತನ್ನನ್ನು ತಾನು ರೂಪಿಸಿಕೊಳ್ಬೇಕು. ಯಾವ ಕಳಂಕಕ್ಕೂ ಯಾವ ಹೀನತೆಗೂ ಅವಕಾಶ ಕೊಡದೇ ಇರುವಂಥ ಜಾಗ ಆಗಿರಬೇಕು. ಅಯೋಧ್ಯೆಯ ರಾಮ ಮಂದಿರದ ಉದ್ಘಾಟನೆಯ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿ ಒಂದು ಮಾತು ಹೇಳಿದರು, ನನಗೆ ರೋಮಾಂಚನಕಾರಿ ಅಂತ ಅನ್ನಿಸ್ತು. ಅವ್ರು ಹೇಳಿದರು, ಹೊಸ ಭಾರತ ಹೆಂಗಿದೆ ಅಂತಂದರೆ, ನನ್ನ ಕೈಲಾಗೋದಿಲ್ಲ, ನಾನು ಹಳ್ಳಿಯಿಂದ ಬಂದುಬಿಟ್ಟಿದ್ದೀನಿ, ನಾನು ಬಡವ, ಈ ಥರದಕ್ಕೆ ಅವಕಾಶವೇ ಇಲ್ಲ. ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಸಿಗಬಹುದಾಗಿರುವಂಥ ಹೊಸ ಭಾರತ ನಿರ್ಮಾಣ ಆಗಿದೆ, ಎಲ್ಲರೂ ಮುಂದಕ್ಕೆ ಬನ್ನಿ ಅಂತ ಈ ದೇಶದ ಪ್ರಧಾನಿ ಹೇಳ್ತಲ್ಲ. ಈ ಬಾರಿಯ ರಿಪಬ್ಲಿಕ್ ಡೇ ಪರೇಡ್ ನೋಡಿದ್ರೆ ಎಲ್ರಿಗೂ ಆಶ್ಚರ್ಯ ಅನ್ಸುತ್ತೆ. ಈ ಪರೇಡ್ನ ವಿಕಸಿತ ಭಾರತದ ಸಂದೇಶ ಅಂತ ಕೊಟ್ಟರು, ಆದರೆ ವಾಸ್ತವವಾಗಿ ಅಂತರ್ನಿಹಿತವಾಗಿದ್ದ ನಾರಿ ಶಕ್ತಿಯ ಪ್ರದರ್ಶನ, ಹೆಣ್ಣು ಮಕ್ಕಳದೇ ಕಾಂಟಿಂಜೆಂಟ್. ಎಷ್ಟು ಹೆಣ್ಣು ಮಕ್ಕಳು ಅನೇಕ ಕಾಂಟಿಂಜೆಂಟ್ಗಳನ್ನು ಲೀಡ್ ಮಾಡಿದರು. ಕೆಲವು ಯುದ್ಧ ವಿಮಾನಗಳ ಪ್ರದರ್ಶನ ಏನಾಗಿತ್ತು, ಅದರ ಪೈಲಟ್ಗಳು ಹೆಣ್ಣು ಮಕ್ಕಳಿದ್ರು. ಯಾವ ಭಾರತವನ್ನು ಪ್ರತಿನಿಧಿಸುವ ಧರ್ಮ ಯಾವುದಿದೆ, ಆ ಧರ್ಮ ಹೆಣ್ಣು ಮಕ್ಕಳನ್ನು ತುಳಿಯುತ್ತೆ ಅಂತ ಹೇಳ್ತಿದ್ರು. ಅದೇ ಧರ್ಮವನ್ನು ಆಚರಿಸುವಂತ ರಾಷ್ಟ್ರ ಹೆಣ್ಣು ಮಕ್ಕಳನ್ನು ಈ ಪರಿ ಮುಂದಕ್ಕೆ ತಂದಿರೋದು.
ಅಂದರೆ ಕೊರತೆ ಇದ್ದಿದ್ದು ನನ್ನ ಧರ್ಮದಲ್ಲ, ಅದನ್ನು ಆಚರಿಸಬೇಕು ಅಂತ ಹೇಳುವಂಥವ್ರಲ್ಲಿ ಕೊರತೆ ಇತ್ತು. ಕೊರತೆ ನೀಗಿದ ಮೇಲೆ ಹೇಗೆ ಓಪನ್ ಆಗಿದೆ ಅಂತಂದರೆ ಹೊಸ ಭಾರತ ಕಣ್ಣೆದುರಿಗೆ ನೃತ್ಯ ಮಾಡ್ತಾ ಇದೆ. ಆ ನೃತ್ಯವನ್ನು ಜಗತ್ತೆಲ್ಲ ನೋಡುತ್ತೆ, ನಾವು ನೋಡ್ತೀವಿ, ನೀವು ನೋಡ್ತೀರಾ, ಅನುಮಾನವೇ ಇಲ್ಲ. ಎಲ್ಲಕ್ಕಿಂತ ಹೆಚ್ಚು ನಮ್ಮ ಮತ್ತು ನಿಮ್ಮ ಒಳಗೆ ಕುಳಿತಿರುವ ವಿವೇಕಾನಂದರು ಆ ನೃತ್ಯವನ್ನು ನೋಡ್ತಾರೆ. ಅವರು ಕೂಡ ಚಪ್ಪಾಳೆ ತಡ್ತಾರೆ, ವಾ ನಾನು ಕಂಡ ಕನಸು ಕೊನೆಗೂ ಸಾರ್ಥಕವಾಗ್ತಾ ಇದೆ, ಭಾರತ ತಾಯಿ ಕಾಳಿ ಮೈ ಕೊಡವೆ ಎದ್ದು ನಿಲ್ತಾ ಇರುವಂತಹ ದೃಶ್ಯ ಕಾಣ್ತಾ ಇದೆ ಅಂತ ವಿವೇಕಾನಂದರು ಏನು ಆ ಕನಸುಗಳನ್ನು ಸಾಕಾರಗೊಳಿಸ್ಕೊಳ್ತಾ ಇದ್ದಾರೆ. ನನಗನ್ಸುತ್ತೆ ಆ ದಿನಗಳು ಬಂದಿವೆ. ಈ ದೇಶ ಆ ದಿಕ್ಕಿನಲ್ಲಿ ನಡೀತಾ ಇದೆ. ಈ ದೇಶ ನಿಸ್ಸಂಶಯವಾಗಿ ಜಾಗತಿಕ ಮಟ್ಟದಲ್ಲಿ ತನ್ನ ಪ್ರಭಾವವನ್ನು ಬೀರುವಂಥದ್ರಲ್ಲಿ ಯಾವ ಹಿನ್ನಡೆಯೂ ಉಳ್ಕೊಂಡಿಲ್ಲ. G20 ಸಮಿಟ್ ನಡೆದಾಗ ನೀವೆಲ್ಲರೂ ನೋಡಿರಬೇಕು, ಜಗತ್ತಿನ ಎಲ್ಲ ರಾಷ್ಟ್ರಗಳಲ್ಲೂ G20 ಸಮಿಟ್ 4 ಅಥವಾ 5 ನಗರಗಳಲ್ಲಿ ನಡೆದಿರಬಹುದು. ಭಾರತದಲ್ಲಿ G20 ಸಮಿಟ್ 28 ರಾಜ್ಯಗಳ 60 ನಗರಗಳಲ್ಲಿ 200ಕ್ಕೂ ಹೆಚ್ಚು ಸಭೆಗಳ ಮೂಲಕ ಒಂದಿಡೀ ವರ್ಷ ನಡೀತು. ಯಾಕಿದನ್ನು ಹೈಲೈಟ್ ಮಾಡ್ತಿದ್ದೀನಿ ಗೊತ್ತಾ? 60 ನಗರಗಳಿಗೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳಿಂದ ಬಂದ ಜನರನ್ನ ಕರ್ಕೊಂಡು ಹೋಗಬೇಕು ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಕಾನ್ಫಿಡೆನ್ಸ್ ಇಲ್ಲ ಅಂದರೆ ಕರ್ಕೊಂಡು ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಅಂತ. ಇವತ್ತು ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅಷ್ಟು ಚೆನ್ನಾಗಿದೆ. ಬಂದಂಥ 1000ಕ್ಕೂ ಹೆಚ್ಚು ಡೆಲಿಗೇಟ್ಸ್ಗಳಿಗೆ ಈ ದೇಶ ಏನು ಮಾಡ್ತು ಗೊತ್ತಾ? ಅವರ ಅಕೌಂಟ್ಗಳಿಗೆ ಅವರ ಭೀಮ್ ಆ್ಯಪನ್ನು ಡೌನ್ಲೋಡ್ ಮಾಡಿ ಒಂದೊಂದು ₹1000 ಹಾಕಿ ನೀವು ಮಾರ್ಕೆಟಿಗೆ ಹೋಗಿ ಏನಾದರೂ ಕೊಂಡುಕೊಂಡಾಗ ಈ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಮಾಡಿ ಅಂತ. ಜಗತ್ತಿನಿಂದ ಬಂದ ಡೆಲಿಗೇಟ್ಸು ಮಾರ್ಕೆಟಿಗೆ ಹೋಗಿ ತರಕಾರಿ ಕೊಂಡ್ಕೊಳ್ಳೋದು ಮತ್ತೇನೋ ಕೊಂಡ್ಕೊಂಡು ₹10 ಟ್ರಾನ್ಸ್ಫರ್ ಮಾಡಿ ಚಪ್ಪಾಳೆ ತಟ್ತಾರಲ್ಲ, ಅಯ್ಯೋ ಟ್ರಾನ್ಸ್ಫರ್ ಆಯಿತು. ನಮ್ಮ ಹಳ್ಳಿ ಹೆಣ್ಮಗಳಿಗೆ ಕಾಮನ್ ಅದು. ಆದರೆ ಆ ಡೆಲಿಗೇಟ್ಗಳು ಚಪ್ಪಾಳೆ ತಟ್ಟಾಗ ಟ್ರಾನ್ಸ್ಫರ್ ಆಯಿತು. ಫ್ರಾನ್ಸಿನ ಅಧ್ಯಕ್ಷರು ಬಂದಾಗ ಈ ದೇಶದ ಪ್ರಧಾನಿ ಈ ದುಡ್ಡು ಹೇಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ ಅಂತಂದರೆ ಹೆಂಗೆ ವರ್ಕ್ ಆಗುತ್ತೆ ಟೆಕ್ನಾಲಜಿ ಅಂತ. ನಾವು ಮೊದಲೆಲ್ಲ ಚೈನಾ ಹಿಂಗೆ ಮಾಡೋದು ನೋಡಪ್ಪ, ಚೈನಾ ಎಷ್ಟು ಮುಂದಕ್ಕೆ ಹೋಗಿದೆ ಅಂದ್ಕೊಳ್ತಿದ್ವಿ. ಜಗತ್ತಿನ ಅನೇಕ ರಾಷ್ಟ್ರಗಳು ಇವತ್ತು ನಮ್ಮನ್ನು ನೋಡಬೇಕಾದಾಗ ಹಾಗೆ ಬಿಟ್ಟ ಕಣ್ಣು ಬಿಟ್ಕೊಂಡು ನೋಡ್ತಾವಲ್ಲ, ಇದು ಹೊಸ ಭಾರತ ಅಂತ ನಾನು ಯಾವಾಗಲೂ ಭಾವಿಸ್ತೀನಿ. ಇವತ್ತು ಹಳ್ಳಿಯ ಹೆಣ್ಣು ಮಗಳಿಂದ ಹಿಡಿದು ದೊಡ್ಡ ದೊಡ್ಡ ಬ್ಯಾಂಕಿನವರೆಗೂ ಕೂಡ UPI ಟ್ರಾನ್ಸ್ಫರ್ ನಡೆಯುತ್ತೆ, ಡಿಜಿಟಲ್ ಟ್ರಾನ್ಸ್ಫರ್ ನಡೆಯುತ್ತೆ. ಇಂಟರ್ನೆಟ್ ಇಲ್ಲದ ಒಂದು ದೇಶದಲ್ಲಿ ಇವತ್ತು ಡಿಜಿಟಲ್ ಟ್ರಾನ್ಸ್ಫರ್ ಎಷ್ಟಾಗುತ್ತೆ ಅಂತಂದರೆ ಅಮೇರಿಕಾದಲ್ಲಿ 3 ವರ್ಷದಲ್ಲಿ ಎಷ್ಟು ಡಿಜಿಟಲ್ ಟ್ರಾನ್ಸ್ಫರ್ ಆಗುತ್ತೋ ಅಷ್ಟು ಹಣವನ್ನು ಭಾರತ 1 ತಿಂಗಳಲ್ಲಿ ಟ್ರಾನ್ಸ್ಫರ್ ಮಾಡುತ್ತೆ. ಇದು ಹೊಸ ಭಾರತ ರೂಪುಗೊಂಡಿರುವಂಥ ರೀತಿ ಅಂತ. ಇದೆಲ್ಲ ಹೇಳುವಾಗ ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ. ಯಾಕೆ ಹೆಮ್ಮೆ ಅನಿಸುತ್ತೆ ಅಂತಂದರೆ ಆ ವಿವೇಕಾನಂದರು ಕಟ್ಟಿರುವಂಥ ಕನಸು, ವಿವೇಕಾನಂದರು ಭಾರತ ಹೇಗೆ ಆಗಬೇಕು ಅಂತ ಬಯಸಿದ್ರೋ ಅದೆಲ್ಲವೂ ಇವತ್ತು ಸಾರ್ಥಕವಾಗಿದೆ ಅಂತ ನಾನಂತೂ ಭಾಳ ಹೆಮ್ಮೆಯಿಂದ ಭಾವಿಸ್ತೀನಿ. ಸ್ವಾಮಿ ವಿವೇಕಾನಂದರು ನಮ್ಮೆಲ್ಲರಿಗೂ ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಬೇಕು, ಇನ್ನೂ ಹೆಚ್ಚಿನ ಸಾಮರ್ಥ್ಯವನ್ನು ನಮ್ಮೊಳಗೆ ತುಂಬೋದ್ರ ಮೂಲಕ ಹೊಸ ಭಾರತವನ್ನು ಗೌರವಿಸುವಂಥ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ನಾನು ಅತ್ಯಂತ ಪ್ರೀತಿಯಿಂದ ಹಾರೈಸ್ತಾ ಸ್ವಾಮಿ ವಿವೇಕಾನಂದರ ಚಿಂತನೆಗಳಿಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಎಲ್ರಿಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.